तदेतत् उत्तरैः श्लोकैः दर्शयति ಈ ಅಧಿಷ್ಠಾನಾದಿ ಐದರಿಂದಲೇ ಕರ್ಮ ನಡೆಯೋದು ಎಂಬ ವಿಚಾರವನ್ನ ಮುಂದಿನ ಶ್ಲೋಕಗಳಿಂದ ಭಗವಂತ ತೋರಿಸ್ತಾನೆ ಅಂತ ಪೀಠಿಕೆ ಹಾಕ್ತಾ ಇದ್ದಾರೆ. ಯಾವ್ದು ಮುಂದಿನ ಶ್ಲೋಕಗಳು? ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ पंचैतानि महाबाहो कारणानि निबोधमे सांख्ये कृतान्ते प्रोक्तानि सिद्धये सर्वकर्मणा पंच एतानि महाबाहो कारणानि निबोध मे सांख्ये कृतान्ते प्रोक्तानि सिद्धये सर्वकर्मणा. ಹೇ ಮಹಾಬಾಹೋ ಅಂತ ಮುಂದೆ ಇಲ್ಲಿ ಮಹಾಬಾಹುವೆ ದೀರ್ಘತೋಳಾದಂತಹ ಅರ್ಜುನವೇ ಏತಾನಿ ಪಂಚ ಕಾರಣಾನಿ ಮೇನ ಮಮ ವಾಕ್ಯದ ನಿಬೋಧ. ಇವುಗಳು ಮುಂದೆ ಹೇಳುವಂತಹ ಈ ಐದು ಕರ್ಮಕ್ಕೆ ಕಾರಣ ಎಂಬುದನ್ನಾಗಿ ನನ್ನ ವಾಕ್ಯದಿಂದ ತಿಳಿದುಕೋ. ನಾನು ಮುಂದೆ ಹೇಳ್ತೀನಿ ಯಾವ್ದು ಐದು ಅಂತ. ಆ ಐದು ಕರ್ಮ, ಅದರಲ್ಲೂ ಶರೀರ ವಾಕ್ಕು ಮನಸ್ಸು ಮೂರೇ ಲೆಕ್ಕ. ಐದರಿಂದ ಕರ್ಮ ನಡೆಯುತ್ತೆ ಅಂತಂದ್ರೂ ಕೂಡ ಅದ್ರಲ್ಲಿ ಮೂರೇ ಲೆಕ್ಕ. ಶರೀರ ವಾಕ್ಕು ಮನಸ್ಸುಗಳಿಂದಲೇ ಕರ್ಮ ನಡೆಯೋದು. ಇನ್ನು ಏನೋ ಅಧಿಷ್ಠ ಕರ್ತೃ ಆಗಲಿ ದೈವವಾಗಲಿ ಇದ್ದೇ ಇರುತ್ತೆ. ಕರ್ತೃ ದೈವ ಹೇಳ್ಬೇಕಾಗಿಲ್ಲ. ಕರ್ಮ ನಡೆಯೋದು ನೇರವಾದ ಸಾಧನಗಳು ಶರೀರ ವಾಕ್ಕು ಮನಸ್ಸು. ಹಾಗಾಗಿ ಐದನ್ನ ಮುಂದೆ ಕರ್ಮಕ್ಕೆ ಸಾಧನ ಎಂಬುದಾಗಿ ನಾನು ಹೇಳ್ತೀನಿ ಕಣೋ ಅರ್ಜುನ, ಇದನ್ನು ತಿಳಿದುಕೋ. ಬರೀ ನಾನ್ ಹೇಳ್ತಾ ಇದ್ದೀನಿ ಅನ್ಕೋಬೇಡ. ಕೃತಾಂತೆ ಸಾಂಖ್ಯ ಪ್ರೋಕ್ತಾನಿ ಅಂತ. ಸಾಂಖ್ಯಕ್ಕೆ ಒಂದು ವಿಶೇಷಣ ಕೃತಾಂತ ಅಂತ. ಕೃತಾಂತ ಅಂದ್ರೆ ಏನೋ ಕರ್ಮ ಅಂತ ಅರ್ಥ. ಕರ್ಮವನ್ನೆಲ್ಲ ಮುಗಿಸುವಂತಹ ಸಾಂಖ್ಯ ಅಂದ್ರೆ ವೇದಾಂತ ಶಾಸ್ತ್ರ. ತಿಳಿಯಬೇಕಾದ ಆತ್ಮಸ್ವರೂಪವನ್ನ ಯಾವ ಶಾಸ್ತ್ರ ತಿಳಿಸುತ್ತದೆಯೋ ಅದಕ್ಕೆ ಸಾಂಖ್ಯ ಹೆಸರು. ತಿಳಿಯಬೇಕಾದ ಆತ್ಮಸ್ವರೂಪ ತಿಳಿಸೋ ಶಾಸ್ತ್ರ ಯಾವುದೋ ವೇದಾಂತ. ವೇದಾಂತವೇ ಆತ್ಮಸ್ವರೂಪ ತಿಳಿಸೋದ್ರಿಂದ ಆ ವೇದಾಂತಕ್ಕೆ ಸಾಂಖ್ಯ ಅಂತ ಹೆಸರು. ಇಲ್ಲಿ ಕಾಪಿಲ ಸಾಂಖ್ಯ ಅಲ್ಲ ಇದು. ಇದು ವೈದಿಕವಾದ ಆತ್ಮವಿಚಾರ ತಿಳಿಸಿಕೊಡುವಂತಹ ಉಪನಿಷತ್ತನ್ನ ಇಲ್ಲಿ ಸಾಂಖ್ಯ ಸೇರ್ತಾ ಇದ್ದಾರೆ. ಅದು ಕೃತಾಂತವು ಆ ಉಪನಿಷತ್ತು ಅಂದ್ರೆ ನಮ್ಮ ಕರ್ಮವನ್ನ ಮುಗಿಸ್ಬಿಡುತ್ತೆ. ಕರ್ತೃತ್ವ ಬುದ್ಧಿಯನ್ನೇ ಕಿತ್ತಾಕ್ಬಿಡುತ್ತೆ. ಡೂಯರ್ಶಿಪ್ಪೇ ಇರಲ್ಲ. ಆಡುವನು ತಿಳಿಸಬಿಡುದು ಅಂತ ಕೃತಾಂತವಾದ ಸಾಂಖ್ಯಶಾಸ್ತ್ರ ವೇದಾಂತ ಶಾಸ್ತ್ರದಲ್ಲಿ ಇದನ್ನು ಹೇಳಿದೆ. ಯಾತಕ್ಕಾಗಿ ಹೇಳಿದೆ ಅಂದ್ರೆ ಸರ್ವಕರ್ಮಣಾಂ ಸಿದ್ಧಯೇ. ಎಲ್ಲಾ ಕರ್ಮ, ಲೌಕಿಕ ಕರ್ಮ ಆಗಲಿ ವೈದಿಕ ಕರ್ಮ ಆಗಲಿ ಎಲ್ಲಕ್ಕೂ ಇದು ಐದು ಕಾಮನ್. ಅದ್ರಲ್ಲಿ ಮೂರು ಇನ್ನೂ ಕಾಮನ್: ಶರೀರ, ಇಂದ್ರಿಯ, ಮನಸ್ಸು. ಅದೇ ಕರ್ಮಗೆ ಒಂದು ಇರೋದೇ ಮೂರು ಸಾಧನ. ಒಂದು ಶರೀರ, ಕರ್ಮ, ಪೂಜೆ ಇದನ್ನು ಮಾಡೋದಕ್ಕೆ ಶರೀರ. ಇಂದ್ರಿಯ, ಪಾರಾಯಣ ಇತ್ಯಾದಿಗಳನ್ನು ಮಾಡೋದಕ್ಕೆ ಇದನ್ನದು. ಉಪಾಸನೆ, ಭಾವನೆ, ಜ್ಞಾನ ಇತ್ಯಾದಿಕ ಬುದ್ಧಿ, ಅದು ಮನಸ್ಸು. ಶರೀರ, ಇಂದ್ರಿಯ, ಮನಸ್ಸು ಮೂರಿದೆ. ಮೂರು ಜಾಗನು ಶಾಸ್ತ್ರ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಶರೀರ ಪ್ರಧಾನವಾಗಿ ಮಾಡೋದಾದ್ರೆ ನಾನು ಹೇಳಿದ್ ಮಾಡೋ. ಕೃಷಿ, ತೋಟ, ವ್ಯಾಪಾರ, ಜಮೀನು ಅದಕ್ಕೆ ಹೋಗ್ಬೇಡ, ಅಗ್ನಿಹೋತ್ರ ಮಾಡು. ಹಾಗೆ ಐದಿನ ಸಿನಿಮಾ ನೋಡ್ತೀನಿ, ಸಂಗೀತ ಬೇಡ, ಬೇಪಾರ ಮಾಡು, ಕೃಷ್ಣಾಸ್ತ್ರ ಮಾಡು, ಜಪ ಮಾಡು, ಈ ಪಾರ ಮಾಡೋದು ಸಾಧ್ಯ. ಮನಸ್ಸಿನಲ್ಲಿ ಕಥಾ ಕಾದಂಬರಿ ಕಲ್ಪನೆ ಅದು ಮಾಡ್ತೀನಿ, ಇಲ್ಲ 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 ನಾನು ಹೇಳುವಂತ ಭಗವದ್ಭಕ್ತಿ ತತ್ವ ವಿಚಾರ ಮಾಡೋದು ಸಾಧ್ಯ. ಮೂರು ಜಾಗವನ್ನು ಶಾಸ್ತ್ರ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಮೂರು ಜಾಗದಿಂದಲೇ ಕರ್ಮ ಮಾಡೋದು. ಮೂರು ಜಾಗವನ್ನು ಶಾಸ್ತ್ರ ಒಂದು ಕರ್ಮಕಾಂಡ ಅಂತ ಹೆಸರು ಕೊಡ್ತು. ದೇಹ ಪ್ರಧಾನವಾಗಿ ಮಾಡೋ ಕೆಲಸವನ್ನ. ಇನ್ನದಕ್ಕೆ ಇಂದ್ರಿಯ ಮನಃಪ್ರಧಾನವಾದ ಉಪಾಸನಾ ಕಾಂಡ ಅಂತ ಹೆಸರು ಕೊಡ್ತು. ತತ್ವ ವಿಚಾರ ಹೇಳುವಂತಹ ವೇದ ಭಾಗಕ್ಕೆ ಜ್ಞಾನಕಾಂಡ ಅಂತ ಹೆಸರು ಕೊಡ್ಬೋದು. ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತ. ಪಂಚ ಏತಾನಿ ವಕ್ಷ್ಯಮಾಣಾನಿ ಹೇ ಮಹಾಬಾಹೋ ಕಾರಣಾನಿ ನಿರ್ವರ್ತಕಾನಿ.
ಹೇ ಮಹಾಬಾಹೋ ಕಾರಣಾನಿ ನಿರ್ವರ್ತಕಾನಿ. ಇಲ್ಲಿ ಮಹಾಬಾಹುವೆ ಈ ಮುಂದೆ ಹೇಳುವಂತ 5 ನಿರ್ವರ್ತಕ ಉಂಟು ಮಾಡುವಂತವುಗಳು ಅಂತ. ಕಾರಣ ಇದೇನು ನಿರ್ವರ್ತಕ. ಮುಂದೆ ಹೇಳುವಂತಹ ಕರ್ಮವನ್ನು ನಡೆಸಲಿಕ್ಕೆ ಕಾರಣವಾಗಿರೋ 5 ಹೇಳ್ತೀನಿ, ಅದನ್ನ ಕೇಳ್ಕೋ ತಿಳ್ಕೋ ಅಂತಂದ. ನಿಬೋಧ ಮೇ ಮಮ ಇತಿ ನಿಬೋಧ ಮೇ ಮಮ ಇತಿ ಉತ್ತರತ್ರ ಚೇತಸಮಾಧಾನಾರ್ಥಂ ಉತ್ತರತ್ರ ಚೇತಸಮಾಧಾನಾರ್ಥಂ ವಸ್ತು ವೈಷಮ್ಯ ಪ್ರದರ್ಶನಾರ್ಥಂಚ. ವಸ್ತು ವೈಷಮ್ಯ ಪ್ರದರ್ಶನಾರ್ಥಂಚ. ಅಲ್ಲ, ನಿಬೋಧ ಮೇ ಅಂತ ಯಾಕೆ ಹೇಳ್ಬೇಕು? ಕೇಳ್ತಾನೆ ಇದ್ದಾನೆ, ಕೇಳ್ಕೊಳೋ ನಾನು ಹೇಳ್ತೀನಿ ಗಮನ ಕೊಡೋ ಯಾಕೆ ಹೇಳ್ಬೇಕು? ಅರ್ಜುನ ಕೇಳಕ್ಕೆ ಬಂದಿರೋದು ಅದು ಕೇಳ್ತಾನೆ ಇದ್ದಾನೆ, ಮತ್ತೆ ನಿಬೋಧ ಯಾಕೆ ಹೇಳ್ತೀಯ ಅಂದ್ರೆ ಕೇಳು ಜನಮೇಶಯ ಧರಿತ್ರಿ ಪಾಲ ಅಂತ ಪ್ರತಿ ಅಧ್ಯಾಯಕ್ಕೆ ಹೇಳಿದ್ರೆ ಅಟೆನ್ಷನ್ ಕೊಡು, ಇಲ್ಲಿಯೇ ಮನಸ್ಸನ್ನಿಡು ಅನ್ನೋಕ್ಕೋಸ್ಕರವಾಗಿ ಅಲ್ಲಿ ಮುಂದಿನ ವಿಚಾರ ಬಹಳ ಸೂಕ್ಷ್ಮವಾದ ವಿಚಾರ, ನೀನ್ ಇದನ್ನು ಗಮನ ಕೊಟ್ಟು ಕೇಳ್ಬೇಕು, ಎಲ್ಲೆಲ್ಲೋ ಮನಸ್ಸಿಟ್ಟು ಕೇಳ್ಕೋಬಾರ್ದು ಅನ್ನೋದನ್ನ ಹೇಳೋಕ್ಕೋಸ್ಕರವಾಗಿ ನಿಬೋಧಮೆ ಅಂತ ಹೇಳಿ ಭಗವಂತ ಜ್ಞಾಪಕ ಮಾಡ್ತಾ ಇದ್ದಾನೆ, ವಾರ ಮಾಡ್ತಾ ಇದ್ದಾನೆ ಅಷ್ಟೇ ಹೊರತು ಅವನು ಕೇಳ್ತಾ ಇಲ್ಲ ಅಂತ ಅರ್ಥ ಇಲ್ಲ. ಹಿಂದಿನ ಎಲ್ಲಾ ಅಧ್ಯಾಯವನ್ನು ಅವನೇ ಕೇಳಿದವನು, ಎಲ್ಲಾ ಶ್ಲೋಕದ ಅರ್ಥವನ್ನು ಅವನೇ ಕೇಳಿದವನು. ಹಾಗಾದ್ರಿಂದ ಮತ್ತೆ ಇಲ್ಲೊಮ್ಮೆ ನಿಬೋಧ ಮೇ ಅಂತ ಹೇಳೋ ಅವಶ್ಯಕತೆ ಇಲ್ವನೋ, ಆದ್ರೂ ಕೂಡ ನೀನು ವಿಶೇಷ ಗಮನ ಕೊಡಬೇಕು ಈ ಜಾಗಕ್ಕೆ ಅಂತ. ಚೇತಸ್ಸ ವಸ್ತುವು ತಿಳಿಸಬೇಕಾದ ವಸ್ತುವು ವಿಷಮವಾಗಿದೆ ಅಂದ್ರೆ ಕಷ್ಟಕರವಾಗಿದೆ, ಸೂಕ್ಷ್ಮವಾಗಿದೆ, ಆದ್ರಿಂದ ಗಮನ ಕೊಡು. ಚೇತಸ್ ಸಮಾಧಾನ, ಚೇತಸ್ಸಿನ ಮನಸ್ಸನ್ನ ಅಲ್ಲಿಯೇ ಲಕ್ಷ್ಯವಿಟ್ಟು ಕೇಳ್ಬೇಕಪ್ಪ ನೀನು ಅನ್ನೋದಕ್ಕೋಸ್ಕರಾಗಿ ನಿಬೋಧಮೆ ಅಂತದ. ಮೇಮ ಮಮ ಅದನ್ನ ಮೊತ್ತ ತುಂಬಾ ಇದೆ ಇದು ಮೊದ್ದ ಮಮ ಅಂದ್ರೆ ಮಮ ವಚನ, ನನ್ನ ಮಾತಿನಂತೆ ಮಾತಿನ ಆಧಾರದಿಂದ ಕೇಳುವನಾಗು ತಿಳ್ಕೊಳ್ಳುವನಾಗು. ತಾನಿಚ ಕಾರಣಾನಿ ತಾನಿಚ ಕಾರಣಾನಿ ಜ್ಞಾತವಿತಿಯ ಸ್ತೌತಿ ಸಾಂಖ್ಯೇ ಇತಿ. ಜ್ಞಾತವ್ಯತೆಯ ಸ್ತೌತಿ ಸಾಂಖ್ಯೇ. ಆ ಕಾರಣವಾಗಿರುವ 5 ಇದೆಯಲ್ಲ, ಆ 5 ಅವಶ್ಯವಾಗಿ ತಿಳ್ಕೊಳ್ಳೇಬೇಕು. ಇದು ಇದೇ ಇಲ್ಲ, ಆಪ್ಷನ್ನೇ ಇಲ್ಲ ಅಂತ ಹೇಳಿ ಹೊಗಳ್ತಾ ಇದ್ದಾನೆ. ಸಾಂಖ್ಯೀಕೃತ ಅಂತ ಹೇಳಿದ್ದು ಸ್ವಲ್ಪ ಅರ್ಜುನ, ನಾನು ಹೇಳಿದ್ದು ಅನ್ಕೋಬೇಡ, ನಾನು ಇವತ್ತಿಸ್ತಾ ಇರೋದು ಅನ್ಕೋಬೇಡ. ಕೃತಾಂತವಾದ ಸಾಂಖ್ಯದಲ್ಲಿ, ಕೃತಾಂತ ಅಂದ್ರೇನೋ ಕರ್ಮವನ್ನೇ ಬಾಧೆ ಮಾಡುವ ವೇದಾಂತ ಶಾಸ್ತ್ರದಲ್ಲಿ ಇದಲ್ಲ. ಸಾಂಖ್ಯನೇ ವೇದಾಂತ ಶಾಸ್ತ್ರ, ಕೃತ ಅಂತ ಅಂದ್ರೆ ಕರ್ಮವನ್ನು ಇಲ್ಲ ಮಾಡುವಂತಹ ಶಾಸ್ತ್ರ. ಕೃತ ಅಂದ್ರೆ ಕರ್ಮ, ಅದರ ಅಂತ ಅಂದ್ರೆ ಅವಸಾನ, ಕರ್ಮವನ್ನು ಅವಸಾನ ಮಾಡುವ ಇಲ್ಲ ಮಾಡುವಂತಹ ವೇದಾಂತ ಶಾಸ್ತ್ರದಲ್ಲಿ ಹೇಳ್ತಕ್ಕಂತಹ ವಿಚಾರ ಕಣಪ್ಪ. ಇದು ಬಹಳ ಇಂಪಾರ್ಟೆಂಟ್ ವಿಷಯ, ಇದನ್ನು ನೀನು ಗಮನವಿಟ್ಟು ಕೇಳು. ಸಾಂಖ್ಯ ಅಂದ್ರೆ ಏನು ಬರೀತಾರೆ, ಜ್ಞಾತವ್ಯ ಪದಾರ್ಥ ಸಂಖ್ಯಾಯಂತೆ ಶಾಸ್ತ್ರೇ ತತ್ಸಾಂಖ್ಯಂ ವೇದಾಂತ. ತಿಳಿಯಬೇಕಾದ ಪದಾರ್ಥಗಳು ಆತ್ಮಾದಿ ಪದಾರ್ಥಗಳು, ಆತ್ಮ ವಿಚಾರ, ಸಾಧನ ವಿಚಾರ, ಪ್ರಕ್ರಿಯಾ ವಿಚಾರ, ಮತ್ತೆ ಭಕ್ತಿ ಧ್ಯಾನ ಇತ್ಯಾದಿಗಳೆಲ್ಲ ವಿಚಾರ. ಸಾಧನ ವಿಚಾರ ಭಕ್ತಿ ಸೇರುತ್ತೆ ಸ್ವತಃ. ಇವುಗಳೆಲ್ಲವೂ ಏನೇನು ತಿಳ್ಕೊಬೇಕು. ಈ ಜಿಜ್ಞಾಸುವಾದವನು, ಆತ್ಮಜ್ಞಾನಕ್ಕೆ ಪ್ರಯತ್ನ ಪಡ್ತಾ ಇರೋನು ಅಮಾನಿತ್ವಾದಿ ಸಾಧನಗಳ ತಿಳ್ಕೊಬೇಕು. ಬುದ್ಧಿವಿಶುದ್ಧತ್ವ ಸಾಧನಗಳು, ಅದ್ವೇಷ್ಟತಾದಿ ಗುಣಗಣಗಳು ಅದೆಲ್ಲ ತಿಳ್ಕೊಬೇಕು, ಆತ್ಮವಿಚಾರ ತಿಳ್ಕೊಬೇಕು. ಹಾಗಾಗಿ ತಿಳಿಯಬೇಕಾದ ಪದಾರ್ಥಗಳು ಯಾವ ಶಾಸ್ತ್ರದಲ್ಲಿ ತಿಳಿಸಲ್ಪಡುತ್ತದೆಯೋ ಆ ಶಾಸ್ತ್ರಕ್ಕೆ ಹೆಸರೇನು ಸಾಂಖ್ಯ. ಸಂಖ್ಯಾ ಸಂಬದ್ಧಂ ಸಾಂಖ್ಯಂ. ಸಂಖ್ಯಾ ಅಂದ್ರೆ ಕೌಂಟಿಂಗ್. ಯಾವ್ದು ಕೌಂಟಿಂಗು? ತಿಳ್ಕೊಬೇಕಾದಿದ್ದರ ಕೌಂಟಿಂಗು. ತಿಳ್ಕೊಬೇಕಾದಿದ್ದರ ಕೌಂಟಿಂಗು ಎಲ್ಲಿ ಮಾಡಿದೆಯೋ ಆ ಶಾಸ್ತ್ರಕ್ಕೆ ಸಾಂಖ್ಯ ಅಂತ ಹೇಳ್ತಾ ಇದ್ದಾರೆ. ಕೃತಾಂತೆ ಇತಿ ತಸ್ಸೈವ ವಿಶೇಷಣಂ. ಕೃತಾಂತೇನೋ ಇನ್ನೊಂದು ಪದವು ಕೂಡ ಅದಕ್ಕೆ ವಿಶೇಷಣ. ಅದಕ್ಕೇನು ಯಾವ್ದಕ್ಕೆ? ಸಾಂಖ್ಯ ವೇದಾಂತಕ್ಕೆ ವಿಶೇಷಣ. ಏನರ್ಥ? ಕೃತಾಂತ ಕೃತಂ ಇತಿ ಕರ್ಮ ಉಚ್ಯತೆ, ತಸ್ಯ ಅಂತಃ ಪರಿಸಮಾಪ್ತಿ ಯತ್ರ ಸಹ ಕೃತಾಂತಃ. ಕೃತಾಕೃತ ಅಂದ್ರೆ ಕರ್ಮವನ್ನು ಕೃತಾಕೃತ ಅಂತ ಹೇಳ್ತಾ ಇದ್ದಾರೆ. ಅದರ ಅಂತ ಅಂದ್ರೆ ಅದು ಎಂಡ್ ಆಗೋದು, ಕೊನೆಗಾಡೋದು, ಪರಿಸಮಾಪ್ತಿ ಆಗೋದು, ಇಲ್ಲ ಅಂತ ಆಗೋದು. ಕರ್ಮ ಇಲ್ಲ ಅಂತ ಆಗುತ್ತೆ ಯಾವಾಗ? ಕರ್ತೃತ್ವ ಬುದ್ಧಿ ಹೋಗ್ಬಿಡ್ತಲ್ಲ, ದ್ವೇಷಕ್ಕೆ ಕಿತ್ತಾಗ್ಬಿಡ್ತಲ್ಲ. ಹಾಗಾಗಿ ಯತ್ರ ಪರಿಸಮಾಪ್ತಿ, ಎಲ್ಲಿ ಕರ್ಮಗಳು ಮುಗಿದೋಗುತ್ತದೆಯೋ ಅದು ಕೃತ ಅಂತ. ಕರ್ಮ ಅಂತಹ ಇತ್ಯೇತದ, ಕರ್ಮದ ಕೊನೆ, ಕರ್ಮವಿಲ್ಲವಾಗುವುದು. ಅದಕ್ಕೆ ನಕರ್ಮಣ ಇದು ನಕರ್ಮಣ ನ ಪ್ರಜೆಯ, ಕರ್ಮದಿಂದ ಪ್ರಜೆಯಿಂದ ಧನದಿಂದ ಸಿಗೋದಲ್ಲ, ಅದು ಬಿಡ್ಬೇಕು. ಅದನ್ನ ಬಿಡಿಸೋದು ಈ ಜ್ಞಾನ ಒಂದೇ.
ನಾ ಏನು ಹೇಳಲಿಲ್ಲ ಗುರುಗಳೇ. ಏನೋ ಅಂದ್ರಲ್ಲ ಕೃತಾಂತ ಹೊಟ್ರೆ ಅಂತ. ನೀವ್ ಹೇಳಿದ್ದನ್ನೇ ಮುಂದ್ ಹೇಳ್ದೆ, ತ್ಯಾಗೇನೈಕ್ಯ ಅಮೃತತ್ವ ಮಾನಶು. ಅದು ಕರ್ಮದಿಂದ ಕರ್ಮ ಸಾಧನೆ ಅಷ್ಟೇ ಹೊರತು ಗೊತ್ತಾಗುತ್ತಲೇ ಕರ್ಮ ಸ್ವಪ್ನ ಬಾಧಿತವಾಗುವ ಹಾಗೆ ಬಾಧಿತವಾಗ್ಬಿಡುತ್ತೆ. ಕರ್ಮ ಬಾಧಿತವಾಗುತ್ತೆ, ಕರ್ಮ ಸಾಧನಗಳು ಬಾಧಿತವಾಗುತ್ತೆ, ಕರ್ಮ ಫಲವಾದ ಲೋಕಗಳು ಬಾಧಿತವಾಗುತ್ತೆ. ಲೋಕಗಳೆಲ್ಲ ಕರ್ಮದ ಫಲವೇ, ಲೋಕದಲ್ಲಿರುವ ಪದಾರ್ಥವಾದ ಕರ್ಮದ ಸಾಧನ. ಕರ್ಮ ಅಂದ್ರೆ ಕ್ರಿಯೆ, ಅದಕ್ಕೊಬ್ಬ ಕರ್ತೃ. ಆ ಕರ್ತೃವು ಅವಿದ್ಯಾ ಕಲ್ಪಿತನಾದವನು, ದೇಹೇಂದ್ರಿಯವನವಧಿ ನಾನು ಅಂದ್ಕೊಂಡವನು. ಆ ಕರ್ತೃತ್ವವನ್ನೇ ಕಿತ್ತಾಕ್ಬಿಟ್ರೆ ಕರ್ಮತ್ವ ಹೊರಟೋಯ್ತು, ಸಾಧನತ್ವ ಹೊರಟೋಯ್ತು, ಫಲತ್ವ ಹೊರಟೋಯ್ತು. ಆವಾಗ ಇರೋದೆಲ್ಲ ಬ್ರಹ್ಮವೇ ಅಂತ ಆಗತ್ತೆ. ಯಾವ ಜ್ಞಾನದಿಂದ ಕರ್ಮವು ಬಾಧಿತವಾಗುತ್ತದೆಯೋ ಆ ಶಾಸ್ತ್ರಕ್ಕೆ ಕೃತಾಂತ ಅಂತ ಹೆಸರುಕೊಟ್ಟಿದ್ದಾರೆ. ಕೃತಾಂತ ಅನ್ನಕ್ಕೆ ಇದಕ್ಕೂ ಹೇಳ್ತಾರ, ಯಮನಿಗೂ ಕೃತಾಂತ ಅಂತಪ್ಪ. ನಾವು ಮಾಡಿದ್ರೆ ಮುಗಿಸೋನು ಅಂತ, ನಮ್ಮ ಪ್ರಾರಬ್ಧ ಮುಗಿಸುವನು ಅಂತ. ನಮ್ಮ ಪ್ರಾರಬ್ಧ ಇದೆ, ಪ್ರಾರಬ್ಧ ಮುಗಿಸುವಂತ ಯಮನಿಗೂ ಕೃತಾಂತ ಅಂತಾನೆ. ಕರ್ಕೊಂಡು ಹೋಗ್ತಾನೆ, ಆಯ್ತು ಮುಗೀತು ಬಾ ಹೋಗೋಣ. ಅದು ತಾತ್ಕಾಲಿಕ ಕೃತಾಂತ. ಅದು ಆತ್ಮಜ್ಞಾನ ಪರ್ಮನೆಂಟ್ ಕೃತಾಂತ. ಯಾವಾನರ್ಥ ಉದಪಾನೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಆತ್ಮಜ್ಞಾನೇ ಸಂಜಾತೆ ಸರ್ವಕರ್ಮಣಾಂ ನಿವೃತ್ತಿಂ ದರ್ಶಯತಿ. ಆ 2ನೇ ಅಧ್ಯಾಯ 46ನೇ ಶ್ಲೋಕದಲ್ಲಿ ಸರ್ವತಃ ಸಂಪ್ರದಾಯವಾದ ನೀರಿನಲ್ಲಿ ಎಲ್ಲಾ ಕಡೆಯಲ್ಲಿಯೂ ಇರ್ತಕ್ಕಂಥ ದೊಡ್ಡ ಜಲಾಶಯದಲ್ಲಿ ಎಷ್ಟು ಪ್ರಯೋಜನವಾಗ್ತದೆಯೋ. ಉದಪಾನೆ ಅಲ್ಲ, ಉದಪಾನ ಅಂದ್ರೆ ಯಾವ ಅನರ್ಥ ಉದಪಾನೆ ಸರ್ವತಃ ಸಂಪ್ರದಾಯ ಮಾಡಿದ್ರೆ ದೊಡ್ಡ ಜಲಾಶಯದಲ್ಲಿ ಎಷ್ಟು ಪ್ರಯೋಜನ ಆಗುತ್ತೆ. ಆ ಎಲ್ಲಾ ಪ್ರಯೋಜನವೂ ಸಣ್ಣ ಸಣ್ಣದು ನಲ್ಲಿ ಯಾವ ಅನರ್ಥ ಉದಪಾನಿಗೆ ಇದು ಕೆರೆ, ಕುಂಟೆ, ಬಾವಿ, ತಡಾಗ ತಗೋಬೇಕು. ಸರ್ವತಃ ಸಂಪ್ರದಾಯಕ್ಕೆ ತಾವಲ್ ಮಾಡ್ಕೋಬೇಕು. ಯಾವ ಅನರ್ಥೋದಪಾನೆ ಸಂಪ್ರದಾಯಕ್ಕೆ ಅದಕ್ಕೆ ವಿಷಯ ಮಾಡಾಗಿಲ್ಲ. ಈ ಕಾಲುವೆ, ಕೆರೆ, ಕುಂಟೆ, ಹೊಂಡ ಇತ್ಯಾದಿ ಬಾವಿ ಇದೆಲ್ಲ ಏನ್ ಅರ್ಥವಿದೆಯೋ ಅದು ಸರ್ವತಃ ಸಂಪ್ರದಾಯ ಅದಾಗತ್ತೆ ಅಂತ. ಎಲ್ಲಾ ಕಡೆ ನೀರಿರ್ತಕ್ಕಂಥ ಜಲಾಶಯದಲ್ಲಿ ಎಲ್ಲಾ ನೀರಿನ ಪ್ರಯೋಜನ ಹೇಗೆ ಅಡಕವಾಗುತ್ತೋ ಆತ್ಮಜ್ಞಾನದಲ್ಲಿ ಎಲ್ಲವೂ ಅಡಕವಾಗತ್ತೆ. ಇದು ಒಂದು. ಮತ್ತು ಸರ್ವಂ ಕರ್ಮ ಅರ್ಜುನವೇ ಜ್ಞಾನ ಉಂಟಾಗ್ಬಿಟ್ರೆ ಸಮಸ್ತ ಕರ್ಮಗಳು ಅಲ್ಲಿ ಪರಿಸಮಾಪ್ತಿ ಆಗತ್ತೆ. ಇಲ್ಲಿ ಸ್ಪಷ್ಟ ಕೃತಾಂತ ಅಂತ ತೋರಿಸ್ತಾ ಇದೆ ಅಂತ. ಆತ್ಮಜ್ಞಾನವು ಕೃತಾಂತ ಅನ್ನೋದನ್ನ ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ ಪರಮಾತ್ಮ. ಯಾಕೆ ಎಲ್ಲಾ ಕರ್ಮವೂ ಮುಗಿದು ಹೋಗುತ್ತೆ, ಜ್ಞಾನ ಆಗ್ಬಿಟ್ರೆ ಕರ್ಮವೆಲ್ಲ ನಿಂತೋಗ್ಬಿಡುತ್ತೆ ಅಂತ. ಇದು ಆತ್ಮಜ್ಞಾನ ಉಂಟಾಗ್ಬಿಟ್ರೆ ಎಲ್ಲಾ ಕರ್ಮಗಳು ಇಲ್ಲ ಅಂತ ಆಗತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಮುಂದಕ್ಕೆ ಅತಃ ತಸ್ಮಿನ್ ಆತ್ಮಜ್ಞಾನಾರ್ಥೆ ಸಾಂಖ್ಯೇ ಕೃತಾಂತೆ ವೇದಾಂತೆ ಪ್ರೋಕ್ತಾನಿ ಕಥಿತಾನಿ ಸಿದ್ಧಯೇ ನಿಷ್ಪತ್ಯರ್ಥಂ ಸರ್ವಕರ್ಮಣ. ಆದ್ರಿಂದ ಆತ್ಮಜ್ಞಾನಕ್ಕಾಗಿರುವ ಸಾಂಖ್ಯವೆಂಬ ಕೃತಾಂತದಲ್ಲಿ, ಕರ್ಮಗಳನ್ನೆಲ್ಲ ಮುಗಿಸುವ ವೇದಾಂತದಲ್ಲಿ ಎಲ್ಲವೂ ಹೇಳಲ್ಪಟ್ಟಿದೆ. ಯಾವುದನ್ನ? ಕರ್ಮಕ್ಕೆ ಏನೇನು ಸಾಧನ, ಎಷ್ಟರಿಂದ ಕರ್ಮ ನಡೆಯುತ್ತೆ, ಕರ್ಮಕ್ಕೆ ಕಾರಣ ಯಾವ್ಯಾವ್ದಿರಬಹುದು, ಕರ್ಮ ಸರ್ವಕರ್ಮಣ ನಿಷ್ಪತ್ಯರ್ಥಂ ಕಥಿತಾನೆ. ಎಲ್ಲಾ ಕರ್ಮಗಳು, ಲೌಕಿಕ ಕರ್ಮ, ವೈದಿಕ ಕರ್ಮ, ಎಲ್ಲಾ ಕರ್ಮಗಳು ಉಂಟಾಗುವುದಕ್ಕೆ, ತಯಾರಾಗುವುದಕ್ಕೆ ಇದಿಷ್ಟು ಸಾಧನ ಎಂಬುದನ್ನಾಗಿ ಹೇಳಿದೆ ಅಂತ ಇದ್ದಾರೆ. ಹಾಗಾಗಿ ಕಾನಿತಾನಿ ಇದೆ ಉಚ್ಯತೆ. ಯಾವುದದು? ಕರ್ಮಕ್ಕೆ ಸಾಧನವಾಗಿರುವಂತಹ 5 ಹೇಳಿದರೆ 5 ಯಾವುದದು ಅಂತ. ಇದೇನು ಬಹಳ ಸೂಕ್ಷ್ಮವಾದ ವಿಚಾರ ಏನಲ್ಲಪ್ಪ. ಬಹಳ ಸೂಕ್ಷ್ಮ ವಿಚಾರ, ಬಹಳ ಮುಖ್ಯವಾದ ವಿಚಾರ. ಮುಖ್ಯವಾದ ವಿಚಾರವಲ್ಲ, ಸೂಕ್ಷ್ಮ ವಿಚಾರ. ಭಾಷ್ಯಕಾರರು ಇದು ಏನಂದ್ರು, ವಸ್ತು ವೈಷಮ್ಯ ಪ್ರದರ್ಶನಾರ್ಥ ಬಂದು, ವಸ್ತು ವಿಷಮವಾಗಿದೆ, ತಿಳ್ಕೊಳ್ಳೋಕೆ ತುಂಬಾ ಕಷ್ಟವಾಗಿದೆ ಎಂದು. ಅದೇನು ಅಧಿಷ್ಠಾನ, ಕರ್ತು, ಕರ್ಣ
ಚೇಷ್ಟೆ ದೈವ ಇದೇ ಕಷ್ಟಗೆ ಇದೆ. ಇದೇನು ಅಧ್ಯಾಸ ಭಾಷೆ ವಿಚಾರ ಅಲ್ಲ, ಅಥವಾ ಏನು ಅವಸ್ಥಾತ್ಮಕ ವಿಚಾರ ಅಲ್ಲ, ಏನು ಸೂಕ್ಷ್ಮ ಎಂತದಲ್ಲಪ್ಪ. ಇದು ಬಹಳ ಸೂಕ್ಷ್ಮವಾದ ವಿಚಾರ, ಮಹತ್ತರವಾದ ವಿಚಾರ, ಶ್ರೇಷ್ಠವಾದ ವಿಚಾರ. ಇದು ಗಮನ ಕೊಡುವಂತ ಏನು ಬಹಳ ಇದನ್ನ ಹೊಗಳಿ ಬರ್ತಾ ಇದ್ದಾರೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ಅಧಿಷ್ಠಾನಂ ತಥಾ ಕರ್ತಾ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಗ್ಚೇಷ್ಟಾ ದೈವಂಚೈವಾತ್ರ ಪಂಚಮಂ ವಿವಿಧಾಶ್ಚ ಪೃಥಗ್ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಅಧಿಷ್ಠಾನಂ ತಥಾ ಕರ್ತಾ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಗ್ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಃ ಚ ಪೃಥಕ್ ಚೇಷ್ಟಾಃ ದೈವಂ ಚ ಏವ ಯಾಕಂದ್ರೆ ಬುದ್ಧಿ ಅತ್ರ ಪಂಚಮಂ ದೈವ ಯಾಕಂದ್ರೆ ಸವರ್ಣದಿ ಸರ್ವವರ್ಣ ಅಲ್ಲ, ಸವರ್ಣದಿ ಸವರ್ಣ ಬೇರೆ ಸರ್ವವರ್ಣ ಬೇರಲ್ಲ. ಸರ್ವವರ್ಣ ಸಂಧಿ ಹಾಕಿದೆ. ಸವರ್ಣ ಸಂಧಿ, ಸವರ್ಣವನ್ನೇ ಸರ್ವವರ್ಣ ಸಂಧಿಯ. ಮೊದ್ಲೇದು ಅಧಿಷ್ಠಾನ. ಅಧಿಷ್ಠಾನ ಅಂದ್ರೆ ಏನೋ ಶರೀರ ಅಂತ ಅರ್ಥ. ನೋಡಿ, ವ್ಯಾಖ್ಯಾನಕಾರರು ಅಧಿಷ್ಠಾನ ಅನ್ನೋ ಪದವನ್ನ ಕಲ್ಪನೆಗೆ ಆಧಾರ ಅಂತ ಬಳಸ್ತಾರೆ. ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ತೋರುತ್ತಲ್ಲ, ಬೆಳ್ಳಿಗೆ ಕಪ್ಪೆ ಚಿಪ್ಪು ಅಧಿಷ್ಠಾನ ಅಂತಾರೆ. ಹಾವಿಗೆ ಹಗ್ಗ ಅಧಿಷ್ಠಾನ ಅಂತಾರೆ. ಅಧಿಷ್ಠಾನ ಅನ್ನೋದನ್ನ ಟೆಕ್ನಿಕಲ್ ಆಗಿ ಪಾರಿಭಾಷಿಕವಾಗಿ ಕಲ್ಪನೆಗೆ ಆಧಾರ ಅನ್ನೋ ಹೆಸರು ಬಳಸ್ತಾರೆ. ಯಾರೋ ಪಂಚಪಾದಿಕಾದಿ ವ್ಯಾಖ್ಯಾನಕಾರರು. ಭಾಷ್ಯಕಾರರಾಗಲಿ ಭಗವಂತ ಆಗಲಿ ಶರೀರ ಅನ್ನೋ ಹೆಸರು ಬಳಸ್ತಾರೆ. ತಪ್ಪಲ್ಲ ಅವ್ರು ಬಳಸಿದ್ದು, ತಪ್ಪು ಅಂತ ಹೇಳ್ತಾ ಇಲ್ಲ. ಕಲ್ಪನೆಗೆ ಆಧಾರವಾದದ್ದು ಅಧಿಷ್ಠಾನ ಅಂತ ಅನ್ಬಾರ್ದು ನಾನಂತ ಇಲ್ಲ. ಆ ಪ್ರಯೋಗ ಅರ್ವಾಚೀನ ಪ್ರಯೋಗ, ಶಂಕರಾಚಾರ್ಯ ಕಾಲದಲ್ಲಿ ಇರಲಿಲ್ಲ. ಅನುಷ್ಠಾನ ಅನ್ನೋ ಪದವನ್ನ ಆ ಅರ್ಥದಲ್ಲಿ ಬಳಸಿರೋದು ಎಲ್ಲೂ ಕಂಡು ಬರ್ತಾ ಇಲ್ಲ. ಶರೀರ ಅನ್ನೋ ಅರ್ಥದಲ್ಲಿಯೇ ಬಳಸಿದ್ದಾರೆ. ಅನುಷ್ಠಾನ ಅಂದ್ರೆ ಆಶ್ರಯ, ಆಧಾರ. ಅದು ಕಲ್ಪನೆಗೆ ಆಧಾರವಾದ್ರು, ಕರ್ಮಕ್ಕೆ ಆಧಾರವಾದ್ರು, ಇದೊಂದಕ್ಕೆ ಆಧಾರವಾದ್ರು, ಆಧಾರವೇ. ನಮಗೆ ಮನೆಯ ಅಧಿಷ್ಠಾನ, ಸನ್ನಿಧಾನ ಅಧಿಷ್ಠಾನ ಅಂತ ಹೇಳ್ತೀವಿ. ವೃಂದಾವನ ಅಧಿಷ್ಠಾನ ಅಂತೀವಿ. ಸನ್ಯಾಸಿಗಳು ಯಾರು ಜಾಗ ಹೂತಿರ್ತಾರ ಹೂತ ಜಾಗದ ಅಧಿಷ್ಠಾನ ಅಂತೀವಿ. ಸನ್ಯಾಸಿಗಳು ಹೂತ ಜಾಗವನ್ನು ಅಧಿಷ್ಠಾನ ಅಂತ ಗೊತ್ತಾ? ಅದ್ಯಾಕೆ ಅಧಿಷ್ಠಾನ? ಅಲ್ಲಿ ಹೂತಿದ್ದಾರೆ, ಅದು ಬೇರೆ ಅಂತ ಅಲ್ಲ. ಪರಬ್ರಹ್ಮ ವಸ್ತು ಭೂತ ಜಾತಕ್ಕೆ ಅಧಿಷ್ಠಾನ ಅಂತಾನು ಹೇಳ್ತೀರಲ್ವಾ ಗುರುಗಳ ಕೆಲವು ಕಡೆ? ಪರಬ್ರಹ್ಮ ವಸ್ತುನ ಭೂತ ಜಾತಕ್ಕೆ ಅಧಿಷ್ಠಾನ ಅಂತ. ಅದೇ ಭೂತಗಳಿಗೆ ಇಲ್ಲ, ಎಲ್ಲೂ ಇಲ್ಲ ಮಾತು. ಪರಬ್ರಹ್ಮನ ಅಧಿಷ್ಠಾನ ಅಂತ ಹೆಂಗ್ ಬಳಸಿದೆ ಅಲ್ಲೇ? ಈ ಪ್ರಪಂಚ ಅನ್ನೋ ಕಲ್ಪನೆಗೆ ಪರಬ್ರಹ್ಮ ವಸ್ತುನೇ ಆಶ್ರಯ, ಆದ್ರಿಂದ ಅಧಿಷ್ಠಾನ. ಪರಬ್ರಹ್ಮ ಆಶ್ರಯ, ಪರಬ್ರಹ್ಮ ವಸ್ತುವಿನಲ್ಲಿ ತೋರ್ತಾ ಇದೆ, ಅದೇ ಆಧಾರ ಅಂತಿದೆ. ಅದು ಅಧಿಷ್ಠಾನ ಅನ್ನೋ ಪದವನ್ನು ಬಳಸಿರೋ ಕಾಣಲ್ಲಪ್ಪ. ಅದೇ ಪರಬ್ರಹ್ಮ ಅಧಿಷ್ಠಾನ ಅಂತ ಇರ್ಬೋದು. ತಪ್ಪೇನಲ್ಲ, ಇದು ಹೇಳಿದ್ರೆ ತಪ್ಪೇನಾಗಲ್ಲ. ಪರಬ್ರಹ್ಮ ಅಧಿಷ್ಠಾನವಾಗಿದೆ ಬ್ರಹ್ಮಕ್ಕೆ, ಜಗತ್ತಿಗೆ. ಬ್ರಹ್ಮಕ್ಕೆ ಅಧಿಷ್ಠಾನ ಅಂತ ಹೇಳಿದ್ರೆ ತಪ್ಪಿಲ್ಲ. ಆಶ್ರಯ ಅನ್ನೋ ಅರ್ಥದಲ್ಲಿ ಅಧಿಷ್ಠಾನ ಅಂದ್ರೆ ಶರೀರ, ಕರ್ತ ಅಂದ್ರೆ ಜೀವ, ಪ್ರಮಾತೃ. ಪೃಥಗ್ವಿಧಂ ಕರಣಂ, 11 ಪ್ರಕಾರವಾಗಿರುವ ಇಂದ್ರಿಯ ಪೃಥಗ್ವಿಧ ಅಂತಾರೆ. ಒಂದು ರೂಪ ನೋಡೋದು, ಒಂದು ಶಬ್ದ ಕೇಳೋದು, ರುಚಿ ನೋಡೋದು, ವಾಸನೆ ನೋಡೋದು, ಸ್ಪರ್ಶ, ಇನ್ನು ಮಾತಾಡೋದು, ಆದಾನ ಬಿಡೋದು. ಇದು ಯಾಕೋ ಅಷ್ಟೊಂದು ಒದ್ದ. ಪೃಥಗ್ವಿಧವಾದಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂತಹ ಕರಣಗಳು, 11 ಪ್ರಕಾರವಾದ. ಇನ್ನು ವಿವಿಧಾಷ್ಟ ಪೃಥಕ್ ಚೇಷ್ಟಾ, ಅದು ವಾಯವೀಯ, ಪ್ರಾಣಾಪಾನ ವ್ಯಾನೋದಾನ, ಅದು ಅವುಗಳು ಕೂಡ ಕರಣ, ಪೃಥಕ್ ಚೇಷ್ಟ. ಅತ್ರ ಇಲ್ಲಿ ಈ ಸಂದರ್ಭದಲ್ಲಿ 5ನೇ ಯಾವುದೋ ದೈವವೇ 5. ದೈವ ಇರುತ್ತೆ, ಅದು
ದೈವಕ್ಕೆ ಕೊಡುವಾಗ ಮದುವೆ ಮಾಡ್ಬೇಕು ಅನ್ಕೋತೀವಿ. ಇನ್ನೇನು 4 ದಿವಸ 5 ದಿವಸ ಬೇಕಾದ್ರೆ ಯಾರೋ ಇದು ಹೋಗ್ಬಿಟ್ರು ನಿಂತು ಹೋಗ್ಬಿಡುತ್ತೆ, ದೈವ ತಪ್ಪಿಸ್ಬಿಡುತ್ತೆ. ಹಾಗೆ ಇನ್ಯಾವುದು ಒದಗಿಸ್ಬಿಟ್ಟು ಆಗಿಸ್ಬಿಡುತ್ತೆ. ಮುಂದ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಆ ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ಬಂದಿತ್ತು, ಅಕ್ಕ ಯಾವ್ದೋ ಬೇರೆ ಹುಡುಗಿ ಲವ್ ಮಾಡ್ಬಿಟ್ಟಿದ್ದಾಳೆ. ಅವಳನ್ನು ಮದುವೆ ಆಗಿ ಬಲಾತ್ಕಾರವಾಗಿ ಯಾವ್ದೋ ಒಂದು ಹುಡುಗಿಗೆ ಗೊತ್ತು ಮಾಡಿ ಮದುವೆ ಆಗಿದೆ. ಇನ್ನೇನು ವರಪೂಜೆ ದಿವಸ ಅವಳು ಬರ್ತಿದ್ದ ಅಂದ್ಬಿಟ್ಟು ಓಡೋಗ್ಬಿಟ್ರು. ಎಲ್ಲ ಏನ್ ಮಾಡುದು ಅಂತ ತಂಗಿಗೆ ಕೊಟ್ಟು ಮದುವೆ ಮಾಡ್ಬಿಟ್ರು. ಅಪ್ಪ ಅಮ್ಮಂಗೂ ಬೇಜಾರಾಗ್ಬಿಡ್ತು ಮೋಸ ಮಾಡುದು ಅಂತ. ಅವಳ ತಂಗಿ 2 ವರ್ಷ ಚಿಕ್ಕವಳಿದ್ಲು, ನೀನೇ ಮಾಡ್ಕೊಳ್ಳೆ ಅಂತ. ಆಯ್ತು ಅಪ್ಪ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ತಂಗಿಗೆ ಮದುವೆ ಆಗ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ. ಅದು ಅಕ್ಕನ ಮದುವೆಗೆ ಬಂದದ್ದು, ಎಲ್ಲರೂ ಬಂದಿದ್ದಾರೆ. ತಂಗಿಗೆ ಮದುವೆ ಆಗ್ಬಿಡ್ತು. ಇದು ದೈವ ನೋಡಿ ಹೇಗಿದೆ. ಅಕ್ಕ ಓಡೋಗ್ಬಿಟ್ಟು ಯಾವ್ದೋ ಒಂದು ಹುಡುಗಿದ್ದೀರಿ, ಯಾವ್ದೊಂದು ಲವ್ ಮಾಡಿದ್ರು ಓಡೋಗ್ಬಿಟ್ಟು ಬಂದೆ ಹಿಂದ್ಗಡೆ ಆಟೋ ತಂದು ನಿಲ್ಸ್ಕೊಂಡಿದ್ದಂತೆ. ಅಲ್ಲಿ ಹಿಂದ್ಗಡೆ ಹೋಗ್ಬಿಟ್ಟು ಆಟೋಗಳು ಓಡೋಗ್ಬಿಟ್ರು. ಆಮೇಲೆ ನಾನು ಎಲ್ಲೋ ಇದ್ದೀನಿ, ನನ್ನ ಹುಡುಕ್ಬೇಡಿ, ನಾನು ಬೇರೆ ಹುಡುಕ್ಬಿಟ್ಟಿದ್ದೀನಿ ಹಾಗೆ ಅಂದು. ಶಾಕ್ ಆಗ್ಬಿಡ್ತು ಅಪ್ಪ ಅಮ್ಮಗೆ. ಆಮೇಲೆ ಇದೆಲ್ಲ ಏನ್ ಮಾಡುದು ಬಹಳ ತಲೆ ಕೆಡಿಸ್ಕೊತಿದ್ರು. ಆಮೇಲೆ ತಂಗಿಗೆ ಅಪ್ಪ ಹೇಳಿದಂತೆ ಆಯ್ತಪ್ಪ ಮಾಡಿಸ್ಕೊತೀನಿ ಅಂದ್ರೆ ತಂಗಿನೇ ಮಾಡ್ಕೊಂಡ್ಬಿಟ್ರು. ದೈವ ಇದು ನೋಡಿ, ಯಾರಾಗ್ಬೇಕು ಅಂತ ಭಗವಂತನಿಗೆ ಬೋದು. ಇವರೆಲ್ಲ ಇವಳ ಜೊತೆ ಮದುವೆ ಅಂತ ಅನ್ಕೊಂಡಿದ್ರೆ ದೈವ ಅದ್ರ ಜೊತೆ ಮಾಡ್ಬೇಕು ಮಾಡಿದೆ. ಅಧಿಷ್ಠಾನಂ ಇಚ್ಛಾ ದ್ವೇಷ ಸುಖ ದುಃಖ ಜ್ಞಾನಾದೀನಾಂ ಅಭಿವ್ಯಕ್ತೇ ಆಶ್ರಯ. ಅಧಿಷ್ಠಾನಂ ಶರೀರಂ. ಇಚ್ಛೆ ತೋರ್ಕೋಬೇಕಾದ್ರೆ ಎಲ್ಲಿ ತೋರ್ಕೋಬೇಕು? ಶರೀರದಲ್ಲೇ. ದ್ವೇಷ ಶರೀರದಲ್ಲೇ ಮಾಡ್ಬೇಕು, ಬೈಕೆಯನ್ನು ಶರೀರದಲ್ಲೇ ಮಾಡ್ಬೇಕು, ದ್ವೇಷವನ್ನು ಬೈಕೆ ಮಾಡ್ಬೇಕು. ಸುಖ ದುಃಖ, ಸಂತೋಷ ದುಃಖ ಕಷ್ಟ, ಆದಿಯಲ್ಲಿ ಜ್ಞಾನ ಅರಿವು, ಎಲ್ಲಕ್ಕೂ ಶರೀರವೇ ಬೌಲು ಪಾತ್ರೆ. ಶರೀರ ಅನ್ನುವಂತ ಒಂದು ಚೀಲದೊಳಗೆ 11 ಇಂದ್ರಿಯ ಕೂತ್ಕೊಂಡಿದೆ, ಮನಸ್ಸು ಬುದ್ಧಿಯು ಕೂತ್ಕೊಂಡಿದೆ, ಎಲ್ಲ ವ್ಯಾಪಾರ ಇದ್ರೊಳಗೆ ಆಗಿದೆ. ಪ್ರಾಣಾಪಾನ ಅದು ಇಲ್ಲೇ ಇರೋದು. ಇದೊಂದು ಚೀಲ. ಈ ಚೀಲದೊಳಗೆ ಎಲ್ಲ ಹೊಕ್ಬಿಟ್ಟಿದ್ದಾರೆ. ಇಲಿಯನ್ನು ಹೇಗೆ ಚೀಲ ತುಂಬ್ತಾರೋ ಹಾಗೆ ಇಂದ್ರಿಯನ್ನು ತುಂಬಿದ್ದಾರೆ, ಪಂಚ ಪ್ರಾಣಾಪಾನ ತುಂಬಿದ್ದಾರೆ, ಮತ್ತೆ ಮನಸ್ಸು ಬುದ್ಧಿಯನ್ನು ತುಂಬಿದ್ದಾರೆ. ಈ ಸುಖ ದುಃಖಾದಿಗಳು ಅಲ್ಲೇ ಇದೆ. ಎಲ್ಲ ಇಚ್ಛಾ ದ್ವೇಷ ಸುಖ ದುಃಖ ಎಲ್ಲ ದೇಹದೊಳಗೆ ಇರ್ತಕ್ಕಂಥದ್ರಿಂದ ಇದೆಲ್ಲಕ್ಕೂ ಯಾವುದು ಆಶ್ರಯವೋ ಆಧಾರವೋ ಅದನ್ನು ಅಧಿಷ್ಠಾನ ಕೈತಾ ಇದ್ದಾರೆ. ಅದ್ಯಾವುದೋ ಶರೀರ. ತಥಾ ಕರ್ತ ಉಪಾಧಿ ಲಕ್ಷಣ ಭೋಕ್ತ. ಹಾಗೆ ಇದು ಎರಡನೇ ಯಾವುದು ಕರ್ತೃ ಭೋಕ್ತೃವೇ. ಕರ್ಮ ನಾನು ಮಾಡ್ತೀನಿ, ಮಾಡುವನು. ನಾವು ಸಂಜಾವನೆ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ಬ್ರಹ್ಮಯಜ್ಞ ಮಾಡ್ಬೇಕು, ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು, ಪ್ರತಿಯೊಂದಕ್ಕೂ ನಾನು ಮಾಡ್ಬೇಕು ನಾನು ಬರ್ತಾನಲ್ಲ, ಆ ನಾನೂನವನೇ ಕರ್ತೃ ಕರ್ಮಕ್ಕೆ. ಅವನೇ ಮುಖ್ಯ ಪ್ರಧಾನ ಕರ್ತರು. ಅವನನ್ನೇ ವ್ಯಾಕರಣದಲ್ಲಿ ಸ್ವತಂತ್ರ ಕರ್ತ ಸೂತ್ರ ಮಾಡಿದ್ದಾರೆ. ಕ್ರಿಯೆಗೆ ಸ್ವತಂತ್ರವಾಗಿ ತೊಡಗುವಾತನೇ ಕರ್ತೃ. ಯಾವ ಕ್ರಿಯೆ ಆದ್ರೂ ಸರಿ, ಬರೆಯೋದು, ಓದೋದು, ಅದು ಅಗಿಯೋದು, ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ತೋಟಕ್ಕೆ ಹೋಗೋದು, ಆಫೀಸ್ ಕೆಲಸ, ಎಷ್ಟೆಲ್ಲೂ ಕೋಟಿ ಕ್ರಿಯೆ ಏನೆಲ್ಲ ಇರಲಿ, ಅದನ್ನ ಮಾಡುವನು ಅಂತ ಅಂದುಕೊಂಡಂತ ಜೀವ ನಾನು ಅನ್ನೋದಿದಲ್ಲ, ಅವನು ಇಲ್ಲಿ ಕರ್ಸು ಕೈತಾ ಇದ್ದಾರೆ. ಅವನೊಬ್ಬ ಬೇಕೇ ಬೇಕು. ಅಧಿಷ್ಠಾನ ಶರೀರ, ಮಾಡುವನಾದ ಜೀವಪ್ಪ. ಕಾರಣಂಚ ಶ್ರೋತಾಧಿಕಂ ಶಬ್ದಾದ್ಯುಪಲಬ್ಧಯೇ ಪೃಥಗ್ವಿಧಂ ನಾನಾ ಪ್ರಕಾರ. ಹಾಗೆ ಕರಣಗಳು ಅಂದ್ರೆ ಕಿವಿಯ ಮುಂತಾದ ಕಿವಿಯ ಶುರು ಮಾಡ್ತಾರೆ ಕರ್ಣನ. ಯಾಕೆ? ವೇದಕ್ಕೆ ಬಿಟ್ಟು ಕಿವಿ ಕಣ್ಣಿನ ಶುರು ಮಾಡಿದ ದೈವ ಸಂಪತ್ತು. ಶ್ರೋತ್ರ ದೈವ ಸಂಪತ್ತು. ಆಕಾಶ ಕಾಯಕನ, ಆಕಾಶ ಮಧ್ಯದವನ, ಪಂಚಭೂತ ಯಾವ್ದು ಬಂತು? ಆಕಾಶ ಕಾರ್ಯ ಕಿವಿ. ಆಮೇಲೆ ಯಾರ ವಾಯು ಕಾರ್ಯ ಏನು? ಸ್ಪರ್ಶ ವಾಯುದು. ಮೂರನೇದು ಯಾವ್ದು? ತೇಜಸ್ಸು. ಅದದ್ದು ಯಾವ್ದು? ಬಿಸಿ ಕಣ್ಣು. ಕಣ್ಣು ಬಿಸಿ.
ಜ್ಞಾನೇಂದ್ರಿಯ ಪ್ರಕೃತಿ ಬಿಸಿ ಅಂತಾನೆ ಕಣ್ಣು ಕಣ್ಣು. ಆಮೇಲೆ ನೀರು ಯಾವ್ದು? ಆ ನೀರು ಇದು ನಾಲಿಗೆ. ರಸನೇಂದ್ರಿಯ. ಆಮೇಲೆ ಭೂಮಿ ಭೂಮಿ ಸ್ಪರ್ಶ. ಗಂಧ ಕಣೋ, ಸ್ಪರ್ಶ ವಾಯು. ಗಂಧವತಿ ಆಸನ ಭೂಮಿ. ಹೀಗೆ ಆಕಾಶ ಪಂಚಭೂತ ಒದ್ದಾದ್ರಿಂದ ಆಕಾಶದ ಕಾರ್ಯವಾಗಿರುವ ಕಿವಿ, ಶ್ರೋತ್ರ ಅದಿದ್ದಾರೆ. ಅದು ದೈವ ಸಂಪತ್ತು ಕಿವಿ, ಮಾನುಷ ಸಂಪತ್ತು ಕಣ್ಣು ಅಂತ ಹೇಳ್ತಾರೆ. ಇಂದ್ರಿಯ ಇಲ್ಲಿ ಕಿವಿಯೇ ಮುಂತಾದ ಇಂದ್ರಿಯಗಳಿದೆಯಲ್ಲ, ಜಾತಕ್ಕಿದೆ ಶಬ್ದವೇ ಮುಂತಾದವುಗಳನ್ನು ಅರಿಯೋದಕ್ಕಾಗಿದೆ. ಶಬ್ದಾದಿ ಉಪಲ. ಹಾಗಾಗಿ ಶಬ್ದವೇ ಮುಂತಾದವುಗಳನ್ನು ಅರಿಯುವುದಕ್ಕಾಗಿರುವ ಕಿವಿಯೇ ಮುಂತಾದ ಇಂದ್ರಿಯಗಳಿದೆಯಲ್ಲ, ಅದನ್ನು ಕಾರಣ ಅಂದ್ರು. ಅದೆಷ್ಟೋ 12 ಸಂಖ್ಯಂ ಅಂದ್ಬಿಟ್ರು. 12 ಅಂತೆ. 12 11 ಅಲ್ವಾ? ಅಂದ್ರೆ ಬುದ್ಧಿ ಮನಸ್ಸು ಎರಡು ಮಾಡ್ಕೊಂಬೇಡಿ. ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ 10 ಆಯ್ತು. ಬುದ್ಧಿ ಮನಸ್ಸು 12. 11 ಆದ್ರೆ ಅಂತಃಕರಣ, 13 ಆದ್ರೆ ಬುದ್ಧಿ ಮನಸ್ಸು ಚಿತ್ತ, 14 ಆದ್ರೆ ಚಿತ್ತ ಮನಸ್ಸು ಬುದ್ಧಿ ಅಹಂಕಾರ, 15 ಎಷ್ಟು ಸಂಖ್ಯೆ ಇದೆ ಅದಕ್ಕೆ ಹೊಂದಿಸ್ಕೋಬಹುದು. ಭಾಷೆಗಾರರು ತದ್12 ಸಂಖ್ಯಂ ಅಂದ್ರು. ಹೌದಾ? ಹೇಗೆ ಸಮಾಸ 12 ಸಂಖ್ಯಂ? ದ್ವಾದಶ ಸಂಖ್ಯಾಃ ಯಸ್ಮಿನ್ ತತ್ ಯಸ್ಮಿನ್ ಕಸ್ಮಿನ್ ಅಧಿಷ್ಠಾನೆ ಕಾರಣೇಶು ಯಸ್ಮಿನ್ ಕಾರಣೆ ತತ್ ಕಾರಣಂ 12 ಸಂಖ್ಯಂ. 12 ಕಾರಣ ಅಂತ ಹೇಳ್ತಿದ್ದಾರೆ. ಕಾರಣ ಶಬ್ದ ನೋಡಿಲ್ಲ. ದ್ವಾದಶ ಸಂಖ್ಯಾಃ, ಸಂಖ್ಯಾ ಹೇಗೆ ಶ್ರೀಲಿಂಗ, ಸಂಖ್ಯಾ ಸಂಖ್ಯೆಲಿಂಗ. ದ್ವಾದಶ ಸಂಖ್ಯಾಃ ಯಸ್ಮಿನ್ ತತ್ ತತ್ ಕಿಂ 12 ಸಂಖ್ಯಂ ಕಾರಣಂ. 12 ಸಂಖ್ಯೆ ಇರುವಂತಹ ಕಾರಣಗಳು. ವಿವಿಧಾಶ್ಚ ಪೃಥಕ್ ಚೇಷ್ಟಾಃ, ವಿವಿಧಾಶ್ಚ ಪೃಥಕ್ ಚೇಷ್ಟಾಃ, ವಾಯವೀಯಾಃ ಪ್ರಾಣಾಪಾನಾದ್ಯಾಃ. ವಾಯವೀಯಾಃ ಪ್ರಾಣಾಪಾನಾದ್ಯಾಃ. ಇನ್ನು ವಿವಿಧ ನಾನಾ ಪ್ರಕಾರವಾದ ಬೇರೆ ಬೇರೆ ಚೇಷ್ಟೆಗಳು, ಬೇರೆ ಬೇರೆ ಚೇಷ್ಟೆಗಳು ಅಂತ ಅಲ್ಲ. ಕೋತಿಗೆ ನೂರಿನ ಚೇಷ್ಟೆ ಅಂದ್ರೆ ಮಂಗನ ಚೇಷ್ಟೆ ಮಾಡೋದು, ಚೇಷ್ಟೆ ಮಾಡೋದು ಬ್ರಹ್ಮಚಾರಿಗಳು ಎಲ್ಲಾ ತರ ಚೇಷ್ಟೆ ಮಾಡೋದಕ್ಕೆ ಅದಿದೆ. ವಾಯುವಿಗೆ ಸಂಬಂಧಪಟ್ಟದ್ದು ಏನೋ. ವಾಯು ಯಾವುದೋ? ಆದಿ ಭೌತಿಕ ವಾಯು. ಅದಕ್ಕೆ ಸಂಬಂಧಪಟ್ಟದ್ದು ಯಾವುದೋ? ಪ್ರಾಣಾಪಾನಾದಿಗಳು. ಪ್ರಾಣಾಪಾನ ವ್ಯಾನೋದಾನ ಸಮಾನ ಇದೆಯಲ್ಲ, ಅದು ವಾಯುವಿಗೆ ಸಂಬಂಧಪಟ್ಟಂತಹ ಒಂದು ಗುಣ. ಅದು ಚೇಷ್ಟೆಗಳು. ಅದರ ವಾಯುವೀಯಾಃ ಇಮಾಃ ಚೇಷ್ಟಾಃ. ಪ್ರಾಣಾಪಾನಾದಿಗಳು ಒಂದು ಅವು. ದೈವಂಚ ಏವ ದೈವಮೇವ ಚ ಅತ್ರ ಏತೇಷು ಚತುರ್ಷು ಪಂಚಮಂ ಪಂಚಾನಾಂ ಪೂರಣಂ ಆದಿತ್ಯಾದಿ ಚಕ್ಷುರಾಜನುಗ್ರಾಹಕಂ. ಅಚ್ಚ ಈ ಜಾಗದಲ್ಲಿ, ಈ ಕಾಂಟೆಕ್ಸ್ಟ್ ಅಲ್ಲಿ ಐದನೇದು ಯಾವುದು? ನೀವು ಆರಂಭದ ಏನಂದ್ರೆ ಪಂಚೈತಾನಿ ಮಹಾಬಾಹು ಅಂದ್ರೆ ದೈವವೇ ಐದನೇದು. ಅಂದ್ರೆ ಈ 4ಕ್ಕೆ 5 ಅನ್ನೋದು ತುಂಬುವಂತದ್ದು ಯಾವ್ದು ಅಂದ್ರೆ ದೈವ. ನಾನು ಐದನೇವನು, ನಾನು ತುಂಬ್ತೀನಿ 4 ಅಂತ ಹೇಳಿ ಈ ಅಧಿಷ್ಠಾನ, ಕರ್ತೃ, ಕರಣ, ಚೇಷ್ಟೆ 4ಕ್ಕೆ 5 ತುಂಬುವುದು ದೈವ. ದೈವ ಅಂದ್ರೆ ಯಾವುದು? ಆದಿತ್ಯ ಮುಂತಾದ ದೇವತೆಗಳಿದಾರಲ್ಲ, ಅದು ಯಾರವರು? ಕಣ್ಣಿಗೆ ಮುಂತಾದಕ್ಕೆ ಅನುಗ್ರಾಹಕ ದೇವತೆಗಳು. ಕಣ್ಣಿಗೆ ಆದಿತ್ಯ, ಕಿವಿಗೆ ದಿಗ್ದೇವತೆ, ಮೂಗಿಗೆ ವಾಯು, ನಾಲಿಗೆ ಬಾಯಿಗೆ ಅಗ್ನಿ, ಆಮೇಲೆ ಲೋಮಾದಿಗಳಿಗೆ ಹಾಗೆ ಒಂದೊಂದಕ್ಕೂ ಒಂದು. ರಕ್ತಕ್ಕೆ ಅಭಿಮಾನ ದೇವತೆ, ಮೂಳೆಗೆ ಬೇರೆ, ಚರ್ಮಕ್ಕೆ ಬೇರೆ, ಮಾಂಸಕ್ಕೆ ಬೇರೆ, ಅಸ್ಥಿ ಎಲ್ಲಕ್ಕೆ ಬೇರೆ ಇದೆ. ಹೀಗೆ ಆದಿತ್ಯರೇ ಮುಂತಾದ ದೇವತೆಗಳು, ಕಣ್ಣೆ ಮುಂತಾದ ಇಂದ್ರಿಯಕ್ಕೆ ಅನುಗ್ರಾಹಕರಾಗಿರ್ತಕ್ಕಂಥ ದೇವತೆಗಳಿದಾರಲ್ಲ, ಅವರು ಈ 5 ಸಾಧನೆ 5ನೇವರು. ಅವರು ಐತ್ಯಾದಿಗಳ ದೈವ. ಅವರು 5ನೇವರು. ಅವರು ಇಟ್ಕೊಂಡು ಅದು ಇರುತ್ತೆ. ಅದು ಅವರೇನು ನೀವು ತಂದ್ಕೊಂಡು ಊರ್ಸ್ಕೋಬೇಕಾಗಿಲ್ಲ. ಎಲ್ಲಾ ಕ್ರಿಯಾಕಾಲಗಳು 5 ಜನ ಅನುಗ್ರಹ ಇದ್ದೇ ಇರ್ತಾರೆ. ಅವರಿಂದ ಕರ್ಮ ನಡೆಯುತ್ತೆ ಅಂತ ಇದ್ದಾನೆ. ಕಣ್ಣಿ ನೋಡ್ಬೇಕಾದ್ರೆ ಆಯ್ತು ಅನುಗ್ರಹ ಮಾಡ್ತಾನೆ ಇರ್ತಾನೆ. ಅವಾಗಲೂ ನೀನ್ ಕಣ್ಣು ನೋಡೋಕ್ಕಾಗೋದು. ನೋಡೋದನ್ನ ಕ್ರಿಯೆ ನೀನು ಹೊಸದಾಗಿ ಮಾಡ್ಬೇಕು. ಆಯ್ತು ಅನುಗ್ರಹವನ್ನು ನಿನ್ನಿಚ್ಛೆಯಂತೆ ಮಾಡೋದ, ಅವ್ನು ಮಾಡ್ತಾನೆ ಇರ್ತಾನೆ.
ಶರೀರವಾಂಗ್ ಮನೋಭಿರ್ಯ ಕರ್ಮ ಪ್ರಾರಭತೆ ನರಃ ಅಲ್ವಾ? ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರವಾನ್ ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರವಾನ್ ಮನೋಭಿಃ ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚ ಏತೆ ತಸ್ಯ ಹೇತವಃ. ನ್ಯಾಯ ಪರಿಚ್ಛೇದ ಇದು ವಿಪತ್ತೆ. ನ್ಯಾಯಂ ಅಂತಿದೆ ಪದ. ನ್ಯಾಯಂ ಅನ್ನೋ ಪದ ಹೇಗೆ ವಿಪತ್ತಿ ಆಯ್ತು? ನ್ಯಾಯಕ್ಕಿಂತ ಬೇರೆ ಸಂಸ್ಕೃತ ವಾಕ್ಯ ಇದೆ. ನ್ಯಾಯ ನ್ಯಾಯಾತ್ ಅನಪೇತಂ ನ್ಯಾಯಂ. ಅಪೇತ ಅಂದ್ರೆ ಬಿಟ್ಟು ಹೋಗಿರೋದು. ಅನಪೇತ ಅಂದ್ರೆ ನ್ಯಾಯವನ್ನು ಬಿಟ್ಟು ಹೋಗದೆ ಇರೋದು ನ್ಯಾಯ. ನ್ಯಾಯಂ ಯಾಪಡಿ. ನ್ಯಾಯಾದ್ ಅನಪೇತಂ ಮರಿಬೇಡಿ. ನಾಯಿ ಬೇರೆ ನಾಯಿಯ ಬೇರೆ. ನ್ಯಾಯ ಇಲ್ಲಿ ನಾಯಿ ಅಲ್ಲ. ಶರೀರ ವಾಕು ಮನಸ್ಸು, ದೇಹ ಇಂದ್ರಿಯ ಮತ್ತೆ ಮನಸ್ಸು, ಇವುಗಳಿಂದ ನರಹನ ಮನುಷ್ಯನು ಯತ್ಕರ್ಮ ಪ್ರಾರಭತೆ, ಯಾವ ಕರ್ಮವನ್ನು ಶುರು ಮಾಡ್ತಾನೋ, ಮಾಡೋದಕ್ಕೆ ಆರಂಭ ಮಾಡ್ತಾನೋ ಅದು ಯುಕ್ತಿಯುಕ್ತವಾಗಿರ್ಲಿ ಶಾಸ್ತ್ರಸಮ್ಮತವಾಗಿರ್ಲಿ. ನ್ಯಾಯ ಅಂದ್ರೆ ಯುಕ್ತಿಯುಕ್ತ ಮತ್ತು ಶಾಸ್ತ್ರಸಮ್ಮತ. ವಿಪರೀತ ಅಂದ್ರೆ ಲೋಕಕ್ಕೂ ವಿರುದ್ಧ ಶಾಸ್ತ್ರಕ್ಕೂ ವಿರುದ್ಧ. ಹಾಗಿದ್ದದ್ದಾದ ಆದರೂ ಕೂಡ 5 ಬೇಕೇ ಬೇಕು. 5 ಇಲ್ದೇನೆ ಯಾವುದನ್ನು ಮಾಡಕ್ಕಾಗಲ್ಲ. ಅದು 2 ಇರುತ್ತೆ, 3 ಬೇಕು. ಕರ್ತೃ ದೈವ ಇರುತ್ತೆ, ಶರೀರ ವಾಕು ಮನಸ್ಸು ಬೇಕು ಮಾಡಕ್ಕೆ. ನ್ಯಾಯವಾದ ಕರ್ಮವಾಗಿರ್ಲಿ ವಿಪರೀತ ಕರ್ಮವಾಗಿರ್ಲಿ ಅದಷ್ಟಕ್ಕೂ 5 ಹೇತುಗಳು, 5 ಕಾರಣಗಳು ಅಂದ್ರು. ಶರೀರವಾಂಗ್ ಮನೋಭಿ ಯತ್ಕರ್ಮ ಶರೀರವಾಂಗ್ ಮನೋಭಿಃ ಯತ್ಕರ್ಮ ಶಿಬಿರೇತಿ ಪ್ರಾರಭತೆ ಪ್ರಾರಭತೆ ನಿರ್ವರ್ತಯತಿ ನರಃ ಪ್ರವರ್ತಯತಿ ನರಃ ನ್ಯಾಯಂ ವಾ ಧರ್ಮ್ಯಂ ನ್ಯಾಯಂ ವಾ ಧರ್ಮ್ಯಂ ಶಾಸ್ತ್ರೀಯಂ ಶಾಸ್ತ್ರೀಯಂ ವಿಪರೀತಂ ವಾ ಅಶಾಸ್ತ್ರೀಯಂ ವಿಪರೀತಂ ವಾ ಅಶಾಸ್ತ್ರೀಯಂ ಅಧರ್ಮ್ಯಂ. ಅಧರ್ಮ್ಯಂ. ಶರೀರ ವಾಕು ಮನಸ್ಸು, ಶರೀರ ಇಂದ್ರಿಯ ಮನಸ್ಸು ಅಂತ ಅವುಗಳಿಂದ ಯಾವ ಕರ್ಮವನ್ನ ಈ 3ರಿಂದ ಯಾವ ಕರ್ಮವನ್ನ ಕರ್ತೃವಾದವನ್ನ ಮಾಡ್ತಾನೋ, ಉಂಟು ಮಾಡ್ತಾನೋ ನರಹನ ಮನುಷ್ಯ, ಅದು ಶಾಸ್ತ್ರೀಯವಾಗಿರ್ಲಿ ಅಶಾಸ್ತ್ರೀಯವಾಗಿರ್ಲಿ ಅದೇನಾಗಿದ್ರು ಕೂಡ ಈ 3ರಲ್ಲೇ ನಡೆಯೋದು. 3 ಕಾರಣ ನೋಡ್ಕೊಂಡೇ ಮಾಡೋಕ್ಕಾಗೋದು. ಹೆಚ್ಚಾಪಿ ನಿಮಿಷಿತ ಚೇಷ್ಟಿತಾದಿ ಜೀವನ ಹೇತು ಹೆಚ್ಚಾಪಿ ನಿಮಿಷದ ಚೇಷ್ಟಿತಾದಿ ಜೀವನ ಹೇತು ತದಪಿ ಪೂರ್ವಕೃತ ಧರ್ಮಾಧರ್ಮಯೋರೇವ ಕಾರ್ಯಂ. ತದಪಿ ಪೂರ್ವಗತ ಧರ್ಮಾಧರ್ಮಯೋರೇವ ಕಾರ್ಯಂ. ಇದು ನ್ಯಾಯ ವಿಪರೀತಯೋರೇವ ಇತಿ ನ್ಯಾಯ ವಿಪರೀತಯೋರೇವ ಗ್ರಹಣೇನ ಗೃಹೀತಂ. ಗ್ರಹಣೇನ ಗೃಹೀತಂ. ಅಲ್ಲ ರೀ, ರಪ್ಪೆ ಪಡಿಸ್ತೀವಪ್ಪ. ರಪ್ಪೆ ಪಡಿಸೋದಕ್ಕೆ ಯಾವ್ದು ಕಾರಣ? ರಕ್ತ ಸಂಚಾರ, ನಾಡಿ ಬಡಿತ. ಅದಕ್ಕೆಲ್ಲ ಏನು ಅದು ಬರ್ತದೆ. ಈಗ ಶರೀರವಾಂಗ ಮನಸ್ಸು ಏನು ಮಾಡೋದಿಲ್ವಲ್ಲ, ಏನ್ ಮಾಡ್ತೀಯ? ರಪ್ಪೆ ಬಿಡಿಸೋಕೆ ಶರೀರದಿಂದ ವಾಕ್ ಮನಸ್ಸು ಏನ್ ಮಾಡ್ತೀಯ? ಹೇ ಕೊಂಡೆ ರಪ್ಪೆ ಬಿಡಿಸ ಅಂತೀಯ? ನಿಮಿಷಿತ ಅಂದ್ರೆ ಕಣ್ಣು ಮಿಟಕ್ಸೋದು, ಚೇಷ್ಟಿತ ಅಂದ್ರೆ ಸುಮ್ಮನೆ ದೇಹದ ವ್ಯಾಪಾರಗಳು, ರಕ್ತ ಸಂಚಾರ, ನಾಡಿ ಬಡಿತ ಇತ್ಯಾದಿಗಳು, ದೇಹದ ಬೆಳವಣಿಗೆ ಇದೆಲ್ಲ ಚೇಷ್ಟೆ. ಇವುಗಳು ಜೀವನಕ್ಕೆ ಕಾರಣವಾಗಿರ್ತಕ್ಕದ್ದು. ಇದಕ್ಕೆ ಆ 3 ಬೇಕಿಲ್ಲ ಅಂತ ಅನ್ಸತ್ತೆ, ಶರೀರ ವಾಕು ಮನಸ್ಸು. ಆದರೂ ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿದ ಧರ್ಮ ಕಾರಣ ಅಲ್ವಾ? ಆ ಧರ್ಮಕ್ಕೆ ಈ 3 ಅಲ್ವಾ ಬೇಕಾಗಿರೋದು? ಅದು ಈ 3 ಅದಕ್ಕೂ ಕಾರಣ ಆಯ್ತು. ಏನೇ ಈ ದೇಹ ಬಂದಿರೋದ ಕಾರಣವೇ ಹಿಂದಿನ ಜನ್ಮದ ಕರ್ಮ ಕಾರಣ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಶರೀರ ವಾಕು ಮನಸ್ಸೇ ಕಾರಣ. ಆದ್ರೆ ಈಗಿನ ಈ ದೇಹದ ಧರ್ಮಕ್ಕೂ ಶರೀರ ವಾಕು ಮನಸ್ಸೇ ಕಾರಣ ಅಂತಾಯ್ತು. ಅವ್ರು ಏನ್ ಮಾಡ್ಬಿಟ್ರು? ಧರ್ಮಾಧರ್ಮದ ಕಾರ್ಯ ದೇಹ ಮಾಡ್ಬಿಟ್ರು. ಧರ್ಮಾಧರ್ಮ ನಡೆಯೋದು ಶರೀರ ವಾಕು ಮನಸ್ಸಿನಿಂದ ಅಂದ್ಬಿಟ್ರು. ಹಾಗಾಗಿ ಈಗಿರೋ ಕಣ್ಣು ಬಿಡಿಸೋದು, ರಪ್ಪೆ ಬಿಡಿಸೋದು, ನಾಡಿ ಬಿಡಿಸೋದು ಅದಕ್ಕೂ ಕರ್ಮ ಇದು ಶರೀರ ಇಂದ್ರಿಯ ಮನಸ್ಸೇ ಕಾರಣ ಅಂತ ಹೇಳ್ಬಿಟ್ರು. ಅದರಿಂದ ಉಂಟಾದದ್ದಾಗಿರೋ ಧರ್ಮಾಧರ್ಮಗಳಿಂದ ಉಂಟಾದದ್ದಾದ ಶರೀರದಲ್ಲಿ ನಡೆಯುವಂಥದ್ದು ಇದು ಅಂತ. ಯಾವುದು?
ಇದು ನಿಮಿಷಿತ ಚೇಷ್ಟಾದಿಗಳು. ರಕ್ತ ಸಂಚಾರ ಅದೆಲ್ಲ. ಅದನ್ನ ಹೇಳ್ತಿದ್ದಾರೆ ಜೀವನಿಗೆ. ಜೀವನ ಪೂರ್ವಕೃತ ಧರ್ಮಯೋರೇವ ಪಾರ. ಹಿಂದಿನ ಮಾಡಿದ ಧರ್ಮಗಳ ಕಾರ್ಯವಾದದ್ದರಿಂದ ನ್ಯಾಯವಾಗಿರ್ಲಿ ವಿಪರೀತಯೋರೇವ, ನ್ಯಾಯ ವಿಪರೀತ ಎರಡರಿಂದ ಅದನ್ನು ಕೂಡ ಗ್ರಹಣೆ ಮಾಡ್ಕೊಂಡ್ಬಿಡ್ಬೇಕು. ಪಂಚೈತೆ ಯಥೋಕ್ತಾ ತಸ್ಯ ಸರ್ವಸ್ಯೈವ ಕರ್ಮಣಃ ಹೇತವಃ ಕಾರಣಾನಿ. ಈ ಮೇಲೆ ಹೇಳಿದ್ದಾದ 5 ಆ ಎಲ್ಲಾ ಕರ್ಮಕ್ಕೂ ಕಾರಣ. ಶಾಸ್ತ್ರೀಯ ಅಶಾಸ್ತ್ರೀಯ ನಿಮಿಷಿತ ಚೇಷ್ಟಿತ ಎಲ್ಲಾ ಕರ್ಮಕ್ಕೂ 5 ಕಾರಣ. 5ಕ್ಕಿಂತ ಹೆಚ್ಚಿಲ್ಲ. ಬೇಕಾದ್ರೆ ಅಬ್ರಿಜ್ ಮಾಡಿ 3 ಅಡ್ಕ ಮಾಡ್ಬೋದು, ಅದು 6 ಆಗಲ್ಲ. ಕಮ್ಮಿ ಮಾಡ್ಬೋದು ಅಡ್ಕ ಮಾಡಿ, 6, 7, 8 ಮಾಡಕ್ಕಾಗಲ್ಲ. ಮ್ಯಾಕ್ಸಿಮಮ್ 5 ಅಂತ. ಇದು ಪಂಚಾಗ್ನಿ ವಿದ್ಯೆಯಲ್ಲಿ 5 ಅಗ್ನಿಯಿಂದ ಹುಟ್ಟುತ್ತಾನೆ ಅನ್ನುವಾಗ ಎಲ್ಲರಿಗೂ 5 ಅಗ್ನಿ ಆಗ್ಲೇಬೇಕು ಅಂತಿಲ್ಲ. 5 ಅಗ್ನಿಗಿಂತ ಜಾಸ್ತಿ ಇಲ್ಲ ಅಷ್ಟೇ. ಈ ದ್ರೋಣ ಧೃಷ್ಟದ್ಯುಮ್ನಾದಿಗಳಿಗೆ ಯೋಷಿ ಪುರುಷ ಸಂಬಂಧವೇ ಇಲ್ಲ. ಸ್ತ್ರೀ ಅಗ್ನಿಯೂ ಇಲ್ಲ, ಪುರುಷಾಗ್ನಿಯೂ ಇಲ್ಲ, ಏನು ಮಾಡಕ್ಕಾಗಲ್ಲ. ಆದರೆ ಯಾರು ಈ ಸ್ತ್ರೀ ಪುರುಷ ಸಂಬಂಧ ಹುಟ್ಟುತ್ತಾರೋ ಅಂಥ ಪುಣ್ಯಾತ್ಮನಾಗಿದ್ರು ಕೂಡ 5ಕ್ಕಿಂತ ಜಾಸ್ತಿ ಆಗಲ್ಲ. ಕೆಲವು ಕಾಲ ಬೆಟ್ಟ ಗುಡ್ಡ ಗಿರಿಮಳ ಹೊಳ್ಳೋದಕ್ಕೆ ಅದು ಸ್ತ್ರೀ ಪುರುಷ ಇದೇ ಇಲ್ಲ, ಭಾವ ಇಲ್ಲೇ ಇಲ್ಲ, ಏನು ಮಾಡಕ್ಕಾಗಲ್ಲ. ವೃಷಶೃಂಗನಿಗೆ ಇದುಂಟು, ಪುರುಷ ಸಂಬಂಧ ಉಂಟು. ತಾಯಿ ಇಲ್ಲ, ತಾಯಿ ಇಲ್ಲ, ಜಿಂಕೆನೇ ತಾಯಿ ಇಲ್ಲ. ಒಟ್ಟು 5 ಆಯ್ತು ಅಲ್ವೇ. ರೈತರು ಬರೋದಕ್ಕೆ ಪೃಥ್ವಿ ಅಗ್ನಿ ಕಾರಣ, ಪೃಥ್ವಿ ಅಗ್ನಿಗೆ ಪರ್ಜನ್ಯಾಗ್ನಿ ಕಾರಣ, ಪರ್ಜನ್ಯಾಗ್ನಿ ದ್ವಿಲೋಕಾಗ್ನಿ ಕಾರಣ. ಹಾಗಾಗಿ ಅಶ್ವಶನ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ದೋಷಾಗ್ನಿ ಬೇರೆ ಇರ್ಬೋದು. ಸರ್ವಕರ್ಮಣಾಂ ನಿರ್ವರ್ತಕಾನಿ. ಅಲ್ಲ, ಅಧಿಷ್ಠಾನ ಉಂಟಾದ 5 ಎಲ್ಲಾ ಕರ್ಮವನ್ನು ಉಂಟು ಮಾಡುವಂಥದ್ದು ಅಂತ ನೀವು ಹೇಳಿದ್ರಿ. ಈಗ ಏನ್ ಮಾಡಿದ್ರೆ ಕಥಮುಚ್ಯತೆ ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ಇದೆ. ಮೂರರಿಂದ ಕರ್ಮ ಉಂಟಾಗತ್ತಲ್ಲ ಅಂತ ಹೇಳ್ಬಿಟ್ರು. ಅದು ಹೆಂಗ್ ಹೇಳ್ಬಿಟ್ರಿ? ಕರ್ಮಕ್ಕೆ ಕಾರಣ 5 ಅಂತ ಹೇಳಿದಂತ ನೀವು ಶರೀರ ವಾಕು ಮನಸ್ಸಿನ ಕರ್ಮ ಏನು ಉಂಟಾಗುತ್ತೋ ಅಂದ್ರೆ 3ಗೆ ಅದನ್ನ ಇಳಿಸ್ಬಿಟ್ರಲ್ಲ, 3ರಲ್ಲಿ ಅಡಕ ಮಾಡ್ಬಿಟ್ರಲ್ಲ, ಇದು ಹೆಂಗ್ ಸರಿ ಆಯ್ತು ಅಂತ ಪ್ರಶ್ನೆ. ನಿಷೇಧೋಷ ಇದೇನ್ ತಪ್ಪಿಲ್ಲ ಅಂದ್ರು. ವಿಧಿ ಪ್ರತಿಷೇಧ ಲಕ್ಷಣಂ ಸರ್ವಂ ಕರ್ಮ, ಶರೀರಾದಿ ತ್ರಯ ಪ್ರಧಾನ. ನಾನು ಹೇಳ್ತಾರೆ ಅಗ್ನಿಹೋತ್ರ ಆದಿಗಳು ವಿಧಿ, ಬ್ರಹ್ಮಹತ್ಯಾದಿಗಳು ಪ್ರತಿಷೇಧ. ಅಗ್ನಿಹೋತ್ರ, ಸಂಧ್ಯಾ ವಂದನೆ, ದೇವರ ಪೂಜೆ, ವೇದಾಧ್ಯಯನ ಈ ಕರ್ಮಗಳಿಗೂ ಬ್ರಹ್ಮಹತ್ಯಾ, ಸುರಾಪಾನ, ಸ್ವರ್ಣಸ್ಥೇಯ ಇತ್ಯಾದಿ ನಿಷೇಧ ಕರ್ಮಕ್ಕೂ ಈ ಶರೀರ ವಾಕು ಮನಸ್ಸು 3 ಸಾಕು. ಅದು 3 ನಡೆಯುತ್ತೆ. ಆದರೆ ವಿಧಿ ಪರಿಷೇಧವಾದ ಶಾಸ್ತ್ರಕ್ಕೆಲ್ಲಕ್ಕೂ 3 ಸಾಧನ. ತದಂಗತೆಯ ಶ್ರವಣಾದಿ ಚ ಜೀವಲಕ್ಷಣಂ, ಶ್ರೀದೇವ ರಾಶಿ ಕೃತಮುಚ್ಯತೆ, ಶರೀರಾದಿಭಿ ಆರಭತೆ ಇದೆ. ಅದಕ್ಕೆ ಅಂಗವಾಗಿ ನೋಡೋದು, ಕೇಳೋದು ಮುಂತಾದ ಬದುಕಿನ ರೂಪವಾಗಿರ್ತಕ್ಕಂತಹ ಕರ್ಮ ಇದೆಯಲ್ಲ, ಅದನ್ನು 3 ಪ್ರಕಾರವಾಗಿ ರಾಶಿ ಮಾಡಿಬಿಟ್ಟು ಶರೀರದಿಂದ ಕರ್ಮ, ಇಂದ್ರಿಯದ ಕರ್ಮ ಮತ್ತೆ ಮನಸ್ಸಿನ ಕರ್ಮ ಅಂತ ಹೇಳಿ ಈ ರೀತಿ ಹೇಳಲಾಗಿದೆ. ಶರೀರಾದಿಭಿ ಕರ್ಮ ಆರಭತೆ ಅಂತ ಹೇಳಿದ್ವಿ. ಆದರೆ ಫಲಕಾಲೇಪಿ ತತ್ಪ್ರಧಾನೈ ಸಾಧನೈ ಭುಜ್ಯತೆ ಇದೆ. ಪಂಚಾನಾಮೇವ ಹೇತುತ್ವನ್ನ ವಿರುದ್ಧತೆ. ಫಲಕಾಲದಲ್ಲಿ ದೈವವೂ ಬೇಕು, ಕರ್ತೃವೂ ಬೇಕು. ಕರ್ತೃ ದೈವ ಇದ್ದರೆ ಫಲ ಅನುಭವಿಸೋಕ್ಕಾಗಲ್ಲ. ಫಲ ಯಾರಿಗೆ? ಕರ್ತೃವಿಗೆ. ಕರ್ತೃ ಜೊತೆ ಫಲ ಅನುಭವಿಸ್ತೀರ. ಕರ್ಮಕಾಲದಲ್ಲೂ ಕರ್ತೃ ಇದ್ದೇ ಇರ್ತಾನೆ. ಅದು ಕಾಮನ್ ಆಗಿರ್ತಕ್ಕಂತಹ ಸಾಧನವನ್ನ ವಿಶೇಷವಾಗಿ ಹೇಳಲಿಲ್ಲ. ದೈವ ಕಾಮನ್ ಕಾರಣ, ಕರ್ತೃ ಕಾಮನ್ ಆಗಿ ಸಾಮಾನ್ಯವಾದ ಕಾರಣ. ಸಾಮಾನ್ಯವಾದ ಕಾರಣವನ್ನು ಬಿಟ್ಟು ವಿಶೇಷವಾದ ದೇಹ, ಇಂದ್ರಿಯ, ಮನಸ್ಸಿಂದ ಎಲ್ಲಾ ಕರ್ಮವೂ ವ್ಯಾಪ್ತವಾಗಿದೆ. ಪೂಜೆ ಆಗಲಿ, ಪುರಸ್ಕಾರ ಆಗಲಿ, ಹೋಮ ಹವನ, ಯಜ್ಞ, ಯಾಗ ಎಲ್ಲ ದೇಹ.
ಹಾಗೂ ಅದು ಒಂದ್ ರೀತಿ ಕಾಮನೆ ಆಗತ್ತೆ. ದೇಹೇಂದ್ರಿಯ ಮನಸ್ಸು ಅದು ಒಂದ್ ರೀತಿ ಕಾಮನೆ. ಆದ್ರೆ ಇಲ್ಲಿ ಹೇಳ್ತಿರೋದು ಇರತ್ತೆ, ಇಲ್ಲಿ ಪ್ರಯತ್ನ ಇಲ್ಲ. ಕರ್ತೃತ್ವಕ್ಕೂ ದೈವಕ್ಕೂ ಪ್ರಯತ್ನ ಇಲ್ಲ, ಇಲ್ಲಿ ಮೂರಕ್ಕೆ ಪ್ರಯತ್ನ ಉಂಟು. ಆದ್ರಿಂದ ವಿಶೇಷವಾದ ಕಾರಣವನ್ನು ಇಟ್ಕೊಂಡು ಮೂರು ಅಂತ ಹೇಳ್ತಾ ಇರೋದು ಏನು ವಿರುದ್ಧವೇನಲ್ಲ ಅಂದರು. ಕಾಲದಲ್ಲೂ ಕೂಡ ಆ ಪ್ರಧಾನವಾಗಿ ಆ ದೇಹೇಂದ್ರಿಯ ಮನೋ ಪ್ರಧಾನವಾಗಿ ಈ ಎರಡು ಸಾಧನ ಸೇರ್ಕೊಂಡು ದೈವ ಕರ್ತ ಸೇರ್ಕೊಂಡು ಫಲವು ಅನುಭವಿಸಲ್ಪಡುತ್ತದೆ. ಆದ್ರಿಂದ 5 ಕೂಡ ಕರ್ಮ ಫಲಕ್ಕೆ ಕಾರಣ ಅಂತ ಹೇಳಿದ್ದು ವಿರುದ್ಧವಲ್ಲ. ಪಂಚಾನಾಂ ಹೇತುತ್ವಂ ನ ವಿರುದ್ಧತೆ ಎಂದು 5 ಹೇತುವಾಗಿದೆ ಕರ್ಮಫಲ ಅನುಭವಿಸಕ್ಕೆ ಅಂತ ಹೇಳಿದ್ದು ವಿರುದ್ಧವಲ್ಲ. 5 ಇಟ್ಕೊಂಡು ಕರ್ಮಫಲ ಉಂಟಾಗತ್ತೆ, ನಡೆಯುತ್ತೆ. ಹಾಗೆ ಸತ್ರೈವಂ ಸತಿ ಕರ್ತಾರಮಾತ್ಮಾನಂ ಕೇವಲಂತು ಯಃ ಪಶ್ಯತ್ಯಗತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿಃ. ತತ್ರೈವಂ ಸತಿ ಕರ್ತಾರಮಾತ್ಮಾನಂ ಕೇವಲಂತು ಯಃ ಪಶ್ಯತ್ಯಗತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿಃ. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತಿ ಅಕೃತ ಬುದ್ಧಿಃ ಬುದ್ಧಿತ್ವಾನ್ ನ ಸಹ ಪಶ್ಯತಿ ದುರ್ಮತಿಃ. ಈ ರೀತಿ ಇರುವಾಗ ಸತ್ಯಂ ಸತಿ ಈ ರೀತಿ ಶರೀರವಾಂಗ್ಮನಸ್ಸುಗಳಿಂದ ಕ್ರಿಯೆ ನಡೆಯುತ್ತವೆ. ಇನ್ನು ಕರ್ತೃ ದೈವ ಅದು ಸಹಾಯಕವಾಗಿ ಇದ್ದೇ ಇರುತ್ತೆ. 5ರಿಂದ ಕರ್ಮ ನಡೆಯುತ್ತೆ ಅಂತಿರುವಾಗ ಇಲ್ಲಿ ಯಾರಾದರೂ ಕೇವಲಂ ಆತ್ಮಾನಂ ಕರ್ತಾರಂ, ಕೇವಲನಾದ ಆತ್ಮನ ಕರ್ತೃ ಅಂತ ಯಾರು ತಿಳ್ಕೊಂಡ್ರೆ, ಕೇವಲನಾದ ಆತ್ಮ ಯಾರವನು? ಚಿನ್ಮಾತ್ಮನು, ಅದ್ವಿತೀಯನು, ಪರಮಾತ್ಮನು. ದೇಹನ್ಯಮನೋ ಬುದ್ಧಿಗಳ ಸಂಬಂಧವಿಲ್ಲದವನಾದ ಶುದ್ಧ ಚೈತನ್ಯವನ್ನ ಕರ್ತೃ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವನು ಅಕೃತ ಬುದ್ಧಿ. ಅಕೃತ ಬುದ್ಧಿ ಏನು? ಅಸಂಸ್ಕೃತ ಬುದ್ಧಿ ಅಂತ ಅರ್ಥ. ಕೃತನ ಸಂಸ್ಕಾರ. ಅವನು ಅಕೃತ ಬುದ್ಧಿತ್ವ, ಅಸಂಸ್ಕೃತ ಬುದ್ಧಿ. ಅವನು ಸಂಸ್ಕಾರಗೊಳ್ಳದೇ ಇರುವ ಬುದ್ಧಿಯುಳ್ಳವನಾದ್ದರಿಂದ ಅವನು ದುರ್ಮತಿ. ಅಕೃತ ಬುದ್ಧಿಯು ಅಸಂಸ್ಕೃತ ಬುದ್ಧಿಯುಳ್ಳವರಾಗಿರುತ್ತಾರೆ. ಆದ್ದರಿಂದ ಆ ದುರ್ಮತಿಯಾಗಿರ್ತಕ್ಕವರು ಆ ತತ್ವವನ್ನು ಕಾಣೋದಿಲ್ಲ. ಅಕರ್ತವಾದ ಆತ್ಮನ ಗುರುತಿಸ್ಕೊಳ್ಳೋದ ಅವನು. ಅಕರ್ತ ಆತ್ಮನ ಗುರುತಿಸ್ಕೊಳ್ಳೋದ್ರೆ ಮೋಸ ಹೋಗಿ ನಾನೇ ಕರ್ಮ ಮಾಡ್ತೀನಿ, ಎಲ್ಲಾ ಲೌಕಿಕ ಕರ್ಮ ವೈದಿಕ ಕರ್ಮ ಎಲ್ಲವೂ ನಾನು ಮಾಡೋವನೇ ಮಾಡೋದೇ ನನ್ನ ಸ್ವಭಾವ ಅಂತ ಹೇಳಿ ಸಿಕ್ಕಾಕೊಂಡ್ಬಿಡ್ತಾನೆ. ಗುರುಗಳೇ, ಪಂಚಾಗ್ನಿ ವಿದ್ಯೆಯ 5ಕ್ಕೂ ಇಲ್ಲಿಯ ಪಂಚಕಾರಕಗಳಿಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಲಿಲ್ಲ. ಹಂಗಲ್ಲ, ಅಲ್ಲಿ 5 ಅಗ್ನಿ ಅಂತಂದ್ರಲ್ಲ, 5 ಅಗ್ನಿ ಆಗ್ಲೇಬೇಕು ಅಂತ ಏನಿಲ್ಲ. ಅದ್ ಹೌದು, ಅದು 5 ಅಗ್ನಿ ಜಾಸ್ತಿ ಆಗಲ್ಲ ಅನ್ನೋದು 5 ಅಗ್ನಿ. ಹಾಗೆ ಇಲ್ಲೂ 5 ಕರ್ಮ ಕಾರಣ 5 ಆಗ್ಬೇಕು ಅಂತ ಏನಿಲ್ಲ. ಅಂದ್ರೆ 5 ಕರ್ಮ ಕಾರಣ 5 ಆಗ್ಬೇಕು ಅಂತ ಬಿಡಿ 3 ಶರೀರವಾಂಗ್ಮನೋ ಅಭಿಯ ಕರ್ಮ 3ರಿಂದೂ ಆಗತ್ತೆ ಅಷ್ಟೇ. ಅವಾಗಿಂದ ಯೋಚನೆ ಮಾಡ್ತಿದ್ದೆ ಏನ್ ಸಂಬಂಧ ಎರಡಕ್ಕೂ ಗೊತ್ತಾಗ್ತಾ ಇಲ್ಲ ನಂಗೆ. ಯಾಕೆ ಅಲ್ಲ, ಹೇಗೆ 5 ಅಗ್ನಿ ಇದೆ 5 ಆಗ್ಬೇಕು ಈಗ ಇಲ್ಲಿ 5ರಿಂದ ಕರ್ಮ ನಡೆಯುತ್ತೆ ಅಂದ್ರೆ 5 ಬೇಕೇ ಬೇಕು ಅಂತ ಇಲ್ಲ, 3 ಇದ್ರೆ ಸಾಕು. ಶರೀರವಾಂಗ್ಮನೋ ಬಲಿಯತ್ ಕರ್ಮ ಪ್ರಾರಂಭ. ಶರೀರ ವಾಕು ಮನಸ್ಸು ಅದನ್ನ ಕರ್ಮ ನಡೆಯುತ್ತೆ. ಕೆಲಸ 2ರಿಂದ ನಡೆಯುತ್ತೆ. ಮನಸ್ಸು ಒಂದೇ 5 ಕರ್ಮ ನಡೆಯುತ್ತೆ. ಉಪಾಸನೆಗೆ ಶರೀರ ಮನಸ್ಸು ಶರೀರ ಕರ್ಮ ಇಲ್ಲೇ ಇಲ್ಲ, ಸುಮ್ಮನೆ ಇರುತ್ತೆ. ಮನಸ್ಸು ದೈವ ಇದ್ರೆ ದೈವ ಇದ್ದೇ ಇರುತ್ತೆ. ದೈವ ಕರ್ತೃ ಇದ್ದೇ ಇರ್ತಾರೆ. ಮನಸ್ಸು ಒಂದರಿಂದ ಕರ್ಮ ನಡೆಯುತ್ತೆ. ಇಲ್ಲ, ಇದು ಬೇಡ, ಕರ್ಣ ಬೇಡ, ಇದು ಬೇಡ, ವಿಷಯವೂ ಬೇಡ. ವಿಷಯ ಇಲ್ಲಿ ಹೇಳಿಲ್ಲ ಅಲ್ವಾ? ವಿಷಯ ಅಲ್ಲ. ಶರೀರ ಇಂದ್ರಿಯ ಮನಸ್ಸು 3 ಸಾಕು. ಶರೀರ ಇಂದ್ರಿಯ ಮನಸ್ಸು 3 ಇದ್ರೆ ಸಾಕು. ಹೌದು, ಅದನ್ನ ಕರ್ಮ ನಡೆದ್ಬಿಡುತ್ತೆ ಅಂತ ಇದ್ದಾರೆ. 11 ಆಯ್ತಂತೆ.